ಪ್ರೀತಿಯ 10ನೇ ತರಗತಿ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋ ಪಾಠದಲ್ಲಿ SSLC ಗಣಿತ ವಿಷಯದ ಪ್ರಶ್ನೆ ಪತ್ರಿಕೆಗೆ ಸಂಬಂಧಪಟ್ಟಂತೆ ಒಂದಿಷ್ಟು ವಿಷಯಗಳನ್ನು ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡೋಣ. ನಮಗೆ ಗೊತ್ತಿರುವಂತೆ ಈಗಾಗಲೇ ನಾವು ಪರೀಕ್ಷೆಯ ಹೊಸ್ತಿಲಲ್ಲಿದ್ದೇವೆ. ನಮ್ಮ ತಯಾರಿಗೆ ಒಂದು ಅಂತಿಮ ರೂಪವನ್ನು ಕೊಡಬೇಕಿದೆ. ಈ ಒಂದು ಸಂದರ್ಭದಲ್ಲಿ ಪ್ರಶ್ನೆ ಪತ್ರಿಕೆಯ ರೂಪುರೇಷೆಯನ್ನು ನಾವು ತಿಳ್ಕೋಬೇಕಾಗಿದೆ. ಈ ವರ್ಷ SSLC ಪರೀಕ್ಷಾ ಮಂಡಳಿಯವರು ಪ್ರಕಟಿಸಿರುವಂತಹ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ಫೆಬ್ರವರಿ ತಿಂಗಳಲ್ಲಿ ನಡೆದಂತಹ ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ ಪ್ರಿಪರೇಟರಿ ಎಕ್ಸಾಮ್ ಇದರ ಗಣಿತ ಪ್ರಶ್ನೆ ಪತ್ರಿಕೆಯನ್ನು ಆಧರಿಸಿ ಈ ಒಂದು ವಿಡಿಯೋ ಪಾಠದಲ್ಲಿ ನಾನು ಒಂದಿಷ್ಟು ವಿಷಯಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನೆ. ಕೊನೆಯದಾಗಿ ಪರೀಕ್ಷೆಯಲ್ಲಿ ಪ್ರಶ್ನೆಗಳು ಯಾವ ರೀತಿಯಾಗಿ ಬರುತ್ತೆ ಎಂಬುದು ಕುತೂಹಲದ ವಿಷಯವೇ ಆಗಿದೆ. ಆದರೂ ಸಹ ಈ ಎರಡು ಪತ್ರಿಕೆಗಳಲ್ಲಿ ಇರುವಂತಹ ಪ್ರಶ್ನೆಗಳನ್ನು ನಾವು ನೋಡಿ ನಮ್ಮ ತಯಾರಿಗೆ ಒಂದು ರೂಪವನ್ನು ಕೊಡಬಹುದು. ಈಗ ಪ್ರಶ್ನೆ ಪತ್ರಿಕೆ ಯಾವ ರೀತಿಯಾಗಿರುತ್ತೆ ಎಂಬುದನ್ನು ನೋಡೋಣ. ನಮಗೆ ಗೊತ್ತಿರುವಂತೆ ಈ ಗಣಿತ ಪ್ರಶ್ನೆ ಪತ್ರಿಕೆ 80 ಅಂಕಕ್ಕೆ ಬರುತ್ತೆ. 80 ಅಂಕ. ಅದರಲ್ಲಿ ಒಟ್ಟು 38 ಪ್ರಶ್ನೆಗಳನ್ನು ಕೇಳಿರ್ತಾರೆ. ಈ 38 ಪ್ರಶ್ನೆಗಳು ಎಷ್ಟು ಅಂಕದ ಪ್ರಶ್ನೆಗಳಾಗಿ ಬರುತ್ತೆ ಅಂತ ನೋಡೋಣ. ನೋಡಿ, ಮೊದಲನೇದಾಗಿ ಪ್ರಶ್ನೆ ಸಂಖ್ಯೆ 1 ರಿಂದ 8ರವರೆಗೆ ಕ್ವಶನ್ ನಂಬರ್ 1 to 8 ಏನಾಗತ್ತೆ, MCQ ಪ್ರಶ್ನೆಗಳು ಬರುತ್ತೆ. ಇದರಲ್ಲಿ 1 ಅಂಕದ ಪ್ರಶ್ನೆ ಆಗಿರುತ್ತದೆ. 8 ಪ್ರಶ್ನೆ ಇರುತ್ತೆ, ಹಾಗಾಗಿ 8 ಅಂಕ. ನೆಕ್ಸ್ಟ್ ಮುಂದಿನ ಹಂತದಲ್ಲಿ ಪ್ರಶ್ನೆ ಸಂಖ್ಯೆ 9 ರಿಂದ 16ರವರೆಗೆ ನಮಗೆ 1 ಅಂಕದ ಪ್ರಶ್ನೆಗಳು ಸಿಗತ್ತೆ. 1 ಅಂಕದ ಪ್ರಶ್ನೆಗಳು. ಇದನ್ನ ನಾವು ಆಬ್ಜೆಕ್ಟಿವ್ ಟೈಪ್ ಪ್ರಶ್ನೆ ಅಂತಾನೆ ಕರಿತೀವಿ. ವಸ್ತುನಿಷ್ಠ ಪ್ರಶ್ನೆಗಳು ಅಂತೀವಿ. ಇದು ಸಹ 1 ಅಂಕದ್ದು ನಮಗೆ ಗೊತ್ತಿರೋದೆ. 8 ಪ್ರಶ್ನೆಗಳಿರುತ್ತೆ, ಹಾಗಾಗಿ 8 ಅಂಕಗಳ ನಿಗದಿಯಾಗಿರುತ್ತೆ. ಮೂರನೇದಾಗಿ ಪ್ರಶ್ನೆ ಸಂಖ್ಯೆ 17 ರಿಂದ 24ರವರೆಗೆ ನೋಡಿ 2 ಅಂಕದ ಪ್ರಶ್ನೆಗಳು ಬರುತ್ತೆ. 2 ಅಂಕದ ಪ್ರಶ್ನೆಗಳು ಬರುತ್ತೆ. 2 ಎಂಟ್ಲೆ 16 ನೋಡಿ, 17 ರಿಂದ 24ನೇ ಪ್ರಶ್ನೆ, ಒಟ್ಟು 8 ಪ್ರಶ್ನೆಗಳು, 16 ಅಂಕಗಳು. ನೋಡಿ, ಈ 2 ಅಂಕದ ಪ್ರಶ್ನೆಗಳಲ್ಲಿ 2 ಪ್ರಶ್ನೆಗಳಿಗೆ ಆಂತರಿಕ ಆಯ್ಕೆ ಇರುತ್ತೆ. ಇದು ಬಹಳ ಇಂಪಾರ್ಟೆಂಟ್. 2 ಪ್ರಶ್ನೆಗಳಿಗೆ ಆಂತರಿಕ ಆಯ್ಕೆ, ಇಂಟರ್ನಲ್ ಚಾಯ್ಸ್ ಅಂತ ಕರಿತೀವಿ. ಇಂಟರ್ನಲ್ ಚಾಯ್ಸ್ 2 ಪ್ರಶ್ನೆಗಳಿಗೆ ಇರುತ್ತೆ. 2 ಅಂಕದ ಪ್ರಶ್ನೆಗಳಲ್ಲಿ 2 ಪ್ರಶ್ನೆಗಳಿಗೆ ನಾವು ಪ್ರಶ್ನೆ 1 ಕೊಟ್ಬಿಟ್ಟು R ಅಂತ ಹೇಳಿ ಇನ್ನೊಂದು ಪ್ರಶ್ನೆಯನ್ನು ಕೊಟ್ಟಿರ್ತಾರೆ. ಅವೆರಡರಲ್ಲಿ ನಾವು ನಮಗೆ ಯಾವುದು ಸುಲಭನೋ ಆ ಪ್ರಶ್ನೆಯನ್ನು ನಾವು ಆಯ್ಕೆ ಮಾಡಿಕೊಂಡು ಅದಕ್ಕೆ ಉತ್ತರಿಸ್ಬೋದು. ಆ ರೀತಿಯಾಗಿ 2 ಪ್ರಶ್ನೆಗಳನ್ನು ಕೇಳಿರ್ತಾರೆ. ನೆಕ್ಸ್ಟು ಪ್ರಶ್ನೆ ಸಂಖ್ಯೆ 25 ರಿಂದ 34ರವರೆಗೆ 3 ಅಂಕದ ಪ್ರಶ್ನೆಗಳು ಬರುತ್ತೆ. 3 ಅಂಕದ ಪ್ರಶ್ನೆಗಳಿರ್ತದೆ. ನಮಗೆ 3 ಅಂಕದ ಪ್ರಶ್ನೆಗಳು 9 ಆಯ್ತು. ಈಗ 25 ರಿಂದ 34 ಅಂದ್ರೆ ಟೋಟಲ್ 9 ಪ್ರಶ್ನೆಗಳು. 9 27 ಅಂಕಗಳು. ನೋಡಿ, ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಅಂತ ವಿಭಾಗ ಇದು. ನೋಡಿ, ಇದರೊಳಗೆ ಇಂಟರ್ನಲ್ ಚಾಯ್ಸ್ IC ಅಂತ ಬರೀತೀನಿ. ಇಂಟರ್ನಲ್ ಚಾಯ್ಸ್ ಎಷ್ಟು ಪ್ರಶ್ನೆಗಳಿಗೆ ಬರುತ್ತೆ ಅಂದ್ರೆ 4 ಪ್ರಶ್ನೆಗಳು ಇರ್ತದೆ. ಇಂಟರ್ನಲ್ ಚಾಯ್ಸ್ ಆಂತರಿಕ ಆಯ್ಕೆ 4 ಪ್ರಶ್ನೆಗಳು ಬರುತ್ತದೆ. ನೆಕ್ಸ್ಟ್ 35 ರಿಂದ 37ರವರೆಗೆ 4 ಅಂಕದ ಪ್ರಶ್ನೆಗಳು ಇರ್ತದೆ. 4 ಅಂಕದ ಪ್ರಶ್ನೆಗಳು, 4 ಅಂಕದ 4 ಪ್ರಶ್ನೆಗಳು ಅಂದ್ರೆ 16 ಅಂಕ. ನೋಡಿ, ಈ 4 ಅಂಕದ ಪ್ರಶ್ನೆಯಲ್ಲಿ 1 ಪ್ರಶ್ನೆಗೆ ಆಂತರಿಕ ಆಯ್ಕೆ ಇರುತ್ತೆ. ಆಂತರಿಕ ಆಯ್ಕೆ ಇಂಟರ್ನಲ್ ಚಾಯ್ಸ್ ಇರುತ್ತೆ. ಲಾಸ್ಟ್ ಆಗಿ 38ನೇ ಪ್ರಶ್ನೆ ಕ್ವಶನ್ ನಂಬರ್ 38. ನೋಡಿ, ಇದೊಂದು 5 ಅಂಕದ ಪ್ರಶ್ನೆ ಆಗಿರುತ್ತೆ. ಕೇವಲ ಒಂದೇ ಇರುತ್ತೆ. 5 ಅಂಕದ ಒಂದು ಪ್ರಶ್ನೆ, ಹಾಗಾಗಿ 5 ಅಂಕಗಳು. ನೋಡಿ, ಇಲ್ಲಿ ಅಂಕಗಳನ್ನ ಕೂಡಿದ್ರೆ
ನಮಗೆ 80 ಅಂಕಗಳು ಗೊತ್ತಾಗುತ್ತೆ. ಇಲ್ಲಿ ಪ್ರಶ್ನೆ ಸಂಖ್ಯೆಗಳನ್ನ ಕೂಡ್ತಾ ಹೋದ್ರೆ ನಮಗೆ 38 ಪ್ರಶ್ನೆ ಇರೋದು ಗೊತ್ತಾಗ್ತಾ ಇದೆ. ಆನಂತರದಲ್ಲಿ ಆಂತರಿಕ ಆಯ್ಕೆ ಪ್ರಶ್ನೆಗಳನ್ನ ನೋಡೋದಾದ್ರೆ ಇಲ್ಲಿ 2 ಪ್ರಶ್ನೆಗಳನ್ನ ಕೊಡ್ತಾರೆ. 3 ಅಂಕದಲ್ಲಿ 4 ಪ್ರಶ್ನೆಗಳಿರುತ್ತದೆ, 4 ಅಂಕದಲ್ಲಿ 1 ಪ್ರಶ್ನೆ ಇರುತ್ತೆ ಅಂತ ನಾವು ಹೇಳ್ಬೋದು. ಬಿಟ್ರೆ ಇಂಥದ್ದೇ ಅಧ್ಯಾಯದಲ್ಲಿ ಬರುತ್ತೆ ಅನ್ನೋದು ಸದ್ಯದ ಮಟ್ಟಿಗೆ ಊಹೆ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ಆ ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ಪೂರ್ವ ಸಿದ್ಧತಾ ಪರೀಕ್ಷೆ ಪ್ರಶ್ನೆ ಪತ್ರಿಕೆಗಳಲ್ಲಿ ಬೇರೆ ಬೇರೆ ಅಧ್ಯಾಯಗಳಿಗೆ ಸಂಬಂಧಪಟ್ಟಂತೆ ಆಂತರಿಕ ಆಯ್ಕೆ ಪ್ರಶ್ನೆಗಳನ್ನು ಕೇಳಿರ್ತಾರೆ. ಹಾಗಾಗಿ ಇಲ್ಲಿ ನಾವು ಸ್ವಲ್ಪ ಸೂಕ್ಷ್ಮವಾಗಿ ನೋಡಿದಾಗ ನಾವು ಅಷ್ಟು ಸುಲಭವಾಗಿ ಇಂಥದ್ದೇ ಅಧ್ಯಾಯದಲ್ಲಿ ಬರುತ್ತೆ ಅಂತ ನೇರವಾಗಿ ಹೇಳಲಿಕ್ಕೆ ಬರೋದಿಲ್ಲ. ಪ್ರಶ್ನೆ ಪತ್ರಿಕೆಯಲ್ಲಿ ಕೊನೆಯದಾಗಿ ಏನು ಬರುತ್ತೆ ಅನ್ನೋದು ನಮಗಿನ್ನೂ ಕುತೂಹಲದ ವಿಷಯ ಆಗಿರೋದ್ರಿಂದ ನಾವು ಎಲ್ಲ ಅಧ್ಯಾಯಗಳಲ್ಲೂ ಸಹ ನಮ್ಮ ಹುಷಾರಿಯಲ್ಲಿಯೇ ನಾವು ಪ್ರಶ್ನೆಗಳನ್ನು ಕಲಿಬೇಕಾಗ್ತದೆ. ಆದರೂ ನಾವೀಗ ಒಂದೊಂದೇ ವಿಭಾಗದಲ್ಲಿ ಯಾವ ಅಧ್ಯಾಯದಿಂದ ಓದಬಹುದು, ಯಾವ ಅಧ್ಯಾಯದಿಂದ ಪ್ರಶ್ನೆಗಳನ್ನು ಕೇಳುವ ಸಾಧ್ಯತೆ ಇದೆ ಎಂಬುದನ್ನ ನೋಡ್ತಾ ಹೋಗೋಣ. ಈಗ ಮೊದಲನೇದಾಗಿ 5 ಅಂಕದ ಪ್ರಶ್ನೆಗೆ ನಾವು ಯಾವ ಅಧ್ಯಾಯದಲ್ಲಿ ಓದಬೇಕು ಅಂತ ನೋಡೋಣ. ಈಗ 5 ಅಂಕದ ಪ್ರಶ್ನೆಗಳ ವಿಭಾಗದಲ್ಲಿ ಕೇವಲ 1 ಪ್ರಶ್ನೆ ಬರುತ್ತೆ. ಅದು ತ್ರಿಭುಜಗಳು ಅಧ್ಯಾಯದಿಂದ ಒಂದು ಪ್ರಮೇಯ ಬರುತ್ತೆ, ಥಿಯರಮ್ ಆನ್ ಟ್ರಯಾಂಗಲ್ಸ್. ನೋಡಿ, ನಮಗೆ ಇರುವಂತಹ ಪ್ರಮೇಯಗಳನ್ನ ನೋಡೋಣ ಒಮ್ಮೆ. ಯಾವ ಪ್ರಮೇಯವನ್ನ ಕೇಳುವಂತಹ ಸಾಧ್ಯತೆ ಇದೆ ಅಂತ ನೋಡಿದಾಗ ನೋಡಿ, ಮೊದಲನೇದಾಗಿ ಮೂಲ ಸಮಾನುಪಾತತೆಯ ಪ್ರಮೇಯ ಅಂತ ಇದೆ. ಅದನ್ನ ನಾವು ಥೇಲ್ಸ್ ಪ್ರಮೇಯ ಅಂತ ಪಾಪ್ಯುಲರ್ ಆಗಿ ಕರಿತೀವಿ. ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್ ಅಥವಾ BPT ಅಥವಾ ಥೇಲ್ಸ್ ಥಿಯರಮ್ ಅಂತ ಹೇಳ್ತೀವಿ. ನೋಡಿ, ಇನ್ನೊಂದು ಥಿಯರಮ್ ಇದೆ, ಮೂಲ ಸಮಾನುಪಾತತೆಯ ವಿಲೋಮ ಪ್ರಮೇಯ ಅಂತ, ಕಾನ್ವರ್ಸ್ ಆಫ್ BPT ಅಂತ. ಈ ಥಿಯರಮ್ನ ವಿಲೋಮ. ಉದಾಹರಣೆಗೆ ಈ ಥಿಯರಮ್ನಲ್ಲಿ ನಾವು ದತ್ತದಲ್ಲಿ DE ಸಮಾಂತರ BC ಅಂತ ಬಂದಿದೆ. ನಾವು ಏನು ಕಂಡುಹಿಡಬೇಕು ಸಾಧನೀಯದಲ್ಲಿ ಟು ಪ್ರೂವ್ ಏನ್ ಮಾಡ್ಬೇಕಪ್ಪ ಅಂದ್ರೆ AD ಡಿವೈಡೆಡ್ ಬೈ DB ಇಸ್ ಈಕ್ವಲ್ ಟು AE ಡಿವೈಡೆಡ್ ಬೈ EC ಅಂತ ಹೇಳಿ ನಾವು ಪ್ರೂವ್ ಮಾಡ್ತಿದ್ವಿ. ಆದರೆ ಮೂಲ ಸಮಾನುಪಾತತೆ ವಿಲೋಮ ಪ್ರಮೇಯದಲ್ಲಿ ದತ್ತದಲ್ಲಿ ಇದನ್ನು ಕೊಟ್ಟಿರ್ತಾರೆ, ನಾವು DE ಸಮಾಂತರ BC ಅಂತ ಪ್ರೂವ್ ಮಾಡಬೇಕು. ಆ ಥರ ವಿಲೋಮ ಪ್ರಮೇಯವೂ ಸಹ ಇದೆ. ಮುಂದೆ ತ್ರಿಭುಜಗಳ ನಿರ್ಧಾರಕ ಗುಣಗಳು, ಕ್ರೈಟೀರಿಯಾ ಫಾರ್ ಸಿಮಿಲಾರಿಟಿ ಆಫ್ ಟ್ರಯಾಂಗಲ್ಸ್, ಈ ಕಾನ್ಸೆಪ್ಟ್ ಆಧಾರದಲ್ಲಿ ನೋಡಿ 3 ಪ್ರಮೇಯಗಳು ಇದ್ದಾವೆ. ನೋಡಿ, ಕೋ ನಿರ್ಧಾರಕ ಗುಣ, ಕೋನ ನಿರ್ಧಾರಕ ಗುಣ, ಅದನ್ನ ನಾವು ಆಂಗಲ್ ಸಿಮಿಲಾರಿಟಿ ಕ್ರೈಟೀರಿಯಾ ಥಿಯರಮ್ ಅಂತ ಹೇಳ್ತೀವಿ. ಇನ್ನೊಂದು ಬಾಹು ನಿರ್ಧಾರಕ ಗುಣ, ಸೈಡ್ ಸಿಮಿಲಾರಿಟಿ ಕ್ರೈಟೀರಿಯಾ. ಇನ್ನೊಂದು ಬಾಹು ನಿರ್ಧಾರಕ ಗುಣ ಪ್ರಮೇಯ ಅಂತ ಹೇಳ್ತೀವಿ. ಸೈಡ್ ಸಿಮಿಲಾರಿಟಿ ಕ್ರೈಟೀರಿಯಾ ಥಿಯರಮ್ ಅಂತ ಹೇಳ್ತೀವಿ. ಈ 3 ಥಿಯರಮ್ಗಳು ನಮ್ಮ ಪಠ್ಯಪುಸ್ತಕದಲ್ಲಿ ಇದ್ದಾವೆ. ಮುಂದಿನದಾಗಿ 6ನೇ ಥಿಯರಮ್, ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳು, ಏರಿಯಾಸ್ ಆಫ್ ಸಿಮಿಲರ್ ಟ್ರಯಾಂಗಲ್ಸ್ ಅಂತ ನೋಡಿದ್ದೀರಿ. ತ್ರಿಭುಜ ABCಯ ವಿಸ್ತೀರ್ಣ ಡಿವೈಡೆಡ್ ಬೈ ತ್ರಿಭುಜ DEF ನ ವಿಸ್ತೀರ್ಣ is equal to the area of triangle ABC divided by area of triangle DEF is equal to BC square divided by EF square ಅಂತ ಒಂದು ಪ್ರಮೇಯವನ್ನ ನಾವು ಪ್ರೂವ್ ಮಾಡಿದ್ವಿ. ಆ ಪ್ರಮೇಯ 6ನೇ ಪ್ರಮೇಯ, ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳು, ಏರಿಯಾಸ್ ಆಫ್ ಸಿಮಿಲಾರಿಟಿ ಟ್ರಯಾಂಗಲ್ ಥಿಯರಮ್. ಇನ್ನು 7ನೇ 8ನೇ ಪ್ರಮೇಯ ಏನಾಗಿರುತ್ತೆ ಅಂದ್ರೆ ಪೈಥಾಗರಸ್ ಪ್ರಮೇಯ, ಪೈಥಾಗರಸ್ ಥಿಯರಮ್, ಪಾಪ್ಯುಲರ್ ಆಗಿರುವಂತ ಥಿಯರಮ್. ಮತ್ತಿನ್ನೊಂದು ಪೈಥಾಗರಸ್ ಪ್ರಮೇಯದ ವಿಲೋಮ, ಕಾನ್ವರ್ಸ್ ಆಫ್ ಪೈಥಾಗರಸ್ ಥಿಯರಮ್. ಪೈಥಾಗರಸ್ ಥಿಯರಮ್ ಅಲ್ಲಿ ಕೋನ B = 90 ಡಿಗ್ರಿ ಅಂತ ದತ್ತದಲ್ಲಿ ಕೊಟ್ಟಾಗ ನಾವು AC ಸ್ಕ್ವೇರ್ = AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್ ಅಂತ ಹೇಳಿ ಪ್ರೂವ್ ಮಾಡ್ತಾ ಇದ್ವಿ. ಈ ಕಾನ್ವರ್ಸ್ ಆಫ್ ಪೈಥಾಗರಸ್ ಥಿಯರಮ್ ಅಲ್ಲಿ, ಪೈಥಾಗರಸ್ ಪ್ರಮೇಯದ ವಿಲೋಮ ಪ್ರಮೇಯದಲ್ಲಿ ಇದನ್ನ ದತ್ತದಲ್ಲಿ ಕೊಟ್ಟಿದ್ದಾಗ B 90 ಡಿಗ್ರಿ ಅಂತ ಪ್ರೂವ್ ಮಾಡ್ತಾ ಇದ್ವಿ. ನೋಡಿ, ಹೀಗೆ ಒಟ್ಟು 8 ಥಿಯರಮ್ಗಳನ್ನ ನಾವು ಟೆಕ್ಸ್ಟ್ ಬುಕ್ ನಲ್ಲಿ ಪಟ್ಟಿ ಮಾಡಬಹುದು. ಇವುಗಳಲ್ಲಿ ನಾವು ಈ ವರ್ಷಕ್ಕೆ ಸಂಬಂಧಪಟ್ಟಂತೆ ನೋಡಿ ಮೂಲ ಸಮಾನುಪಾತತೆಯ ಪ್ರಮೇಯ, ನೆಕ್ಸ್ಟ್ ಇದರಲ್ಲಿ ತ್ರಿಭುಜಗಳ ನಿರ್ಧಾರಕ ಗುಣ, ಇದರಲ್ಲಿ ಕೋ ನಿರ್ಧಾರಕ ಗುಣದ ಪ್ರಮೇಯ, ಬೇಸಿಕ್ ಪ್ರಪೋರ್ಷನಲ್ ಥಿಯರಮ್ ಮತ್ತೆ ಕೋ ನಿರ್ಧಾರಕ ಗುಣದ ಥಿಯರಮ್, ಮತ್ತೆ ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳು, ಏರಿಯಾ ಆಫ್ ಸಿಮಿಲರ್ ಟ್ರಯಾಂಗಲ್ಸ್, ಈ ಒಂದು ಪ್ರಮೇಯ ಮತ್ತು ಪೈಥಾಗರಸ್ನ ಪ್ರಮೇಯ. ಈ 4 ಪ್ರಮೇಯಗಳನ್ನು ನಾವು 5 ಅಂಕದ ವಿಭಾಗದಲ್ಲಿ ಕೇಳುವಂತಹ ಒಂದು ಪ್ರಶ್ನೆಗೆ
ನಾವು ಕಲಿಬಹುದಾಗಿದೆ. ಈ 4 ಪ್ರಮೇಯಗಳಲ್ಲಿ ಒಂದನ್ನ ಪರೀಕ್ಷೆಗೆ ಕೇಳ್ತಾರೆ ಅಂತ ನಾವು ಭಾವಿಸ್ತಾ ಇದ್ದೇವೆ. ನೆನ್ಪಿಡಿ, 100ಕ್ಕೆ 100 ಅಂಕಗಳನ್ನ ಪಡಿಬೇಕು ಅಂದ್ಕೊಂಡಿರೋ ವಿದ್ಯಾರ್ಥಿಗಳು ಈ 8 ಪ್ರಮೇಯಗಳನ್ನ ಕಲ್ತಿರ್ತಾರೆ. ಆದರೆ ನಾವು ಇಲ್ಲಿ ಈ ಹಂತದಲ್ಲಿ ಈ 4 ಪ್ರಮೇಯಗಳಲ್ಲಿ ಒಂದನ್ನು ಕೊಡಬಹುದು ಅಂತ ಊಹೆ ಮಾಡ್ತಾ ಇದ್ದೆ. ಕಡೆಯದಾಗಿ ಪರೀಕ್ಷೆಯಲ್ಲಿ ಏನು ಬರುತ್ತೆ ಅನ್ನೋದು ತುಂಬಾ ಕುತೂಹಲದ ವಿಚಾರ. ಆದರೂ ವಿದ್ಯಾರ್ಥಿಗಳು ಈ 4 ಪ್ರಮೇಯಗಳಲ್ಲಿ ಒಂದನ್ನು ಕಲಿತು ಮುಂದೆ ಹೋಗ್ಲಿಕ್ಕೆ ಅಡ್ಡಿ ಇಲ್ಲ. ಹಾಗಾಗಿ ವಿದ್ಯಾರ್ಥಿಗಳೇ, ಈ 4 ಪ್ರಮೇಯಗಳನ್ನು ನೀವು ಕಡ್ಡಾಯವಾಗಿ ಕಲೀರಿ ಅಂತ ಹೇಳ್ತಾ ಇದ್ದೇನೆ. ಈಗ ಮುಂದಿನದಾಗಿ ನಾವು 4 ಅಂಕದ ವಿಭಾಗದಲ್ಲಿ ಯಾವ ಪ್ರಶ್ನೆಗಳನ್ನು ಕೇಳ್ತಾರೆ ಅಂತ ನೋಡೋಣ. ಈಗ 4 ಅಂಕದ ಪ್ರಶ್ನೆಗಳ ವಿಭಾಗದಲ್ಲಿ ಯಾವ್ಯಾವ ಅಧ್ಯಾಯದಿಂದ ಪ್ರಶ್ನೆಗಳನ್ನ ಕೇಳ್ತಾರೆ ಅಂತ ನೋಡೋಣ. ನೋಡಿ, ಇದರಲ್ಲಿ ಪ್ರಶ್ನೆ ಸಂಖ್ಯೆಗಳು 34ರಿಂದ 37ರವರೆಗೆ ಬರುತ್ತದೆ. 4 ಅಂಕದ ಪ್ರಶ್ನೆಗಳು ಮಂಡಳಿಯವರು ಪ್ರಕಟಿಸಿದ್ದಂತಹ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ ಪ್ರಿಪರೇಟರಿ ಎಕ್ಸಾಮ್, ಈ 2 ಪೇಪರ್ಗಳನ್ನು ನೋಡಿದಾಗ ಈ 4 ಅಧ್ಯಾಯಗಳ ಪ್ರಶ್ನೆಗಳನ್ನೇ 4 ಅಂಕಕ್ಕೆ ನೀಡಿದ್ದಾರೆ. ನೋಡಿ, ಮೊದಲನೇದಾಗಿ ಯಾವ ಪ್ರಶ್ನೆ ಅಂತ ನೋಡ್ಬೋದು. ಕ್ರಮ ಸಂಖ್ಯೆಗಳಲ್ಲಿ ವ್ಯತ್ಯಾಸ ಆಗ್ಬೋದು, ಆದರೆ ಈ 4 ಪ್ರಶ್ನೆಗಳನ್ನೇ 2 ಪತ್ರಿಕೆಗಳಲ್ಲಿ ಸಹ ಕೊಟ್ಟಿದ್ದಾರೆ. ತ್ರಿಭುಜ ಮತ್ತೆ ಅನುಪಾತಾಂಕವನ್ನು ನೀಡಿದ್ದಾಗ ಸಮರೂಪ ತ್ರಿಭುಜವನ್ನು ರಚಿಸುವುದು, ಕನ್ಸ್ಟ್ರಕ್ಷನ್ ಆಫ್ ಎ ಟ್ರಯಾಂಗಲ್ ಸಿಮಿಲರ್ ಟು ಎ ಗಿವನ್ ಟ್ರಯಾಂಗಲ್ ಆಸ್ ಪರ್ ದ ಗಿವನ್ ಸ್ಕೇಲ್ ಫ್ಯಾಕ್ಟರ್ ಅಂತ ನೋಡಿರ್ತೀವಿ. ನೋಡಿ, 2 ಪೇಪರ್ಗಳಲ್ಲಿ ನಾವು 3 ಸೈಡ್ಗಳನ್ನ ಕೊಟ್ಟಿರೋದನ್ನ ಗಮನಿಸ್ತಿದ್ದೀವಿ. ಉದಾಹರಣೆಗೆ 5 ಸೆಂಟಿಮೀಟರ್, 6 ಸೆಂಟಿಮೀಟರ್, 7 ಸೆಂಟಿಮೀಟರ್ ಅಂತ 3 ಬಾಹುಗಳನ್ನ 3 ಸೈಡ್ಗಳನ್ನ ಕೊಟ್ಟು ಒಂದು ತ್ರಿಭುಜವನ್ನ ರಚಿಸ್ಲಿಕ್ಕೆ ಹೇಳಿ, ನಂತರದಲ್ಲಿ ಅದಕ್ಕೆ 3/4 ಅಷ್ಟಿರುವಂತೆ ಅಂತ ಹೇಳಿ ಒಂದು ಅನುಪಾತಾಂಕವನ್ನ ಕೊಟ್ಟಿರುವಂತಹ ಲೆಕ್ಕಗಳನ್ನ 2 ಪೇಪರ್ಗಳಲ್ಲಿ ನಾವು ಗಮನಿಸಬಹುದಾಗಿದೆ. ಅದರರ್ಥ ನಾವು ಈಗ ಪರೀಕ್ಷೆಗೆ ಸಂಬಂಧಪಟ್ಟಂಗೆ ಅಭ್ಯಾಸ 6.1 ಎಕ್ಸರ್ಸೈಸ್ 6.1ರಲ್ಲಿ ಕೊಟ್ಟಿರುವಂತಹ ವಿವಿಧ ಪ್ರಕಾರದ ಲೆಕ್ಕಗಳನ್ನ ನಾವು ಗಮನದಲ್ಲಿಟ್ಕೊಂಡು ಅಭ್ಯಾಸ ಮಾಡಿದ್ರೆ ಪರೀಕ್ಷೆಗೆ ಸುಲಭ ಆಗತ್ತೆ ಅಂತ ಭಾವಿಸ್ತೇನೆ. ಇದು ಒಂದು ಪ್ರಶ್ನೆ ಆಯಿತು. ಇನ್ನೊಂದು ಸಾಲ್ವ್ ಗ್ರಾಫಿಕಲಿ, ನಕ್ಷೆ ವಿಧಾನದಿಂದ ಬಿಡಿಸಿ. ನೋಡಿ, ಈ ಪ್ರಶ್ನೆ ಎ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ಸ್ ಇನ್ 2 ವೇರಿಯೇಬಲ್ಸ್, 2 ಚರಾಕ್ಷರಗಳುಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಅಧ್ಯಾಯದಿಂದ ಬರುವಂತಹ ಒಂದು ಗ್ರಾಫ್ ಲೆಕ್ಕ. ಇದರಲ್ಲಿ 2 ಸಮೀಕರಣ ಕೊಟ್ಟಿರ್ತಾರೆ. ಆ ಸಮೀಕರಣಗಳಿಗೆ ಮೊದಲನೇದಾಗಿ ಕೋಷ್ಟಕವನ್ನು ಹಾಕೋಬೇಕು, ಟೇಬಲ್ ಅನ್ನ ರಚಿಸ್ಕೋಬೇಕು. ಟೇಬಲ್ ನಂತರದಲ್ಲಿ ಗ್ರಾಫ್ ಹಳೆಯಲ್ಲಿ ನಾವು ಗುರುತಿಸಬೇಕು ಬಿಂದುಗಳನ್ನ, ಕೋಆರ್ಡಿನೇಟ್ ಪಾಯಿಂಟ್ಸ್ ಗಳನ್ನ ಗುರುತಿಸಿ, ನಂತರದಲ್ಲಿ ನಾವು ಒಂದು ನೇರ ರೇಖೆ, ಸರಳ ರೇಖೆಯನ್ನ ಎಳೆಬೇಕು, ಒಂದು ಸ್ಟ್ರೈಟ್ ಲೈನ್ ಗಳನ್ನ ಎಳೆದು ನಂತರದಲ್ಲಿ ಆ 2 ಸ್ಟ್ರೈಟ್ ಲೈನ್ಗಳು ಎಲ್ಲಿ ಛೇದಿಸಿರುತ್ತವೆ, ಎಲ್ಲಿ ಇಂಟರ್ಸೆಕ್ಟ್ ಆಗಿರುತ್ತೆ ಆ ಒಂದು ಬಿಂದುವನ್ನ ಅಂದ್ರೆ ಪರಿಹಾರವನ್ನ ನಾವು ಬರಿಬೇಕು. ಇದು ಸಾಲ್ವ್ ಗ್ರಾಫಿಕಲಿ, ನಕ್ಷೆ ವಿಧಾನದಿಂದ ಬಿಡಿಸಿ ಮೇಲೆ ಕೇಳುವಂತಹ ಲೆಕ್ಕ. ಇದು ಸಹ ಸುಲಭ, 4 ಅಂಕಕ್ಕೆ 4 ಅಂಕಗಳನ್ನು ಪಡೆಯಬಹುದಂತ ಒಂದು ಲೆಕ್ಕ ಆಗಿರ್ತದೆ. ಇನ್ನೊಂದು ತ್ರಿಕೋನಮಿತಿಯ ಕೆಲವು ಅನ್ವಯಗಳು, ಸಮ್ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ ಅಧ್ಯಾಯದಿಂದ ಒಂದು ಪ್ರಶ್ನೆಯನ್ನ ಕೇಳ್ತಾರೆ. 4 ಅಂಕಕ್ಕೆ ಕೇಳಿರ್ತಾರೆ. ಇಲ್ಲಿ ಪ್ರಶ್ನೆಯ ಜೊತೆಗೆ ಡಯಾಗ್ರಾಮ್ ಅನ್ನು ಸಹ ಅವರೇ ನೀಡಿರ್ತಾರೆ. ಇದನ್ನ ಗಮನಿಸಬೇಕು. ವಿತ್ ಡಯಾಗ್ರಾಮ್ ಅಂದ್ರೆ ಚಿತ್ರವನ್ನು ಅವರೇ ಕೊಟ್ಟಿರ್ತಾರೆ. ಅಂದ್ರೆ 2 ಪತ್ರಿಕೆಗಳಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದೇನೆ. ಮುಂದಿನ ಪರೀಕ್ಷೆಯಲ್ಲಿ ಹೇಗಿರುತ್ತೆ ಎಂಬುದು ನಮ್ಗೆ ಯಾರಿಗೂ ತಿಳಿದಿಲ್ಲ. ಹಾಗಾಗಿ ಒಂದು ಊಹೆಯನ್ನು ಮಾಡೋದಾದ್ರೆ, ಆದರೆ ಒಂದು ಸೂಕ್ಷ್ಮವಾಗಿ ಗಮನಿಸಿದಾಗ ಈ ಅಧ್ಯಾಯದಲ್ಲಿ ಕೇಳಿರುವಂತಹ ಪ್ರಶ್ನೆಗೆ ಅವರೇ ಚಿತ್ರವನ್ನ ಪ್ರಶ್ನೆ ಪತ್ರಿಕೆಯಲ್ಲಿ ನೀಡಿರ್ತಾರೆ. ಇದೊಂದು ನಮಗೆ ಸಹಾಯ ಆಗತ್ತೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಹಾಗಾಗಿ ಈ ಪ್ರಶ್ನೆಗೆ ನಾವು ನಮ್ಮ ಪಠ್ಯಪುಸ್ತಕದಲ್ಲಿರುವಂತಹ ಉದಾಹರಣೆ ಲೆಕ್ಕಗಳು ಮತ್ತೆ ಅಭ್ಯಾಸದ ಲೆಕ್ಕಗಳು ನಮಗೆ ತುಂಬಾ ಸಹಕಾರಿ. ಕೊನೆಯದಾಗಿ ವರ್ಗ ಸಮೀಕರಣಗಳು, ಕ್ವಾಡ್ರಾಟಿಕ್ ಈಕ್ವೇಶನ್ಸ್, ಈ ಅಧ್ಯಾಯದಿಂದ ಪ್ರಶ್ನೆಯನ್ನು ಕೇಳಿದ್ದಾರೆ. ನೋಡಿ, 2 ಪೇಪರ್ಗಳಲ್ಲಿ ಅಂದ್ರೆ ಬೋರ್ಡ್ನವರ ಮಾದರಿ ಪ್ರಶ್ನೆ ಪತ್ರಿಕೆ ಮಾಡೆಲ್ ಪೇಪರ್ ಮತ್ತು ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಎರಡರಲ್ಲೂ ಸಹ ಈ ಪ್ರಶ್ನೆಗೆ ಇಂಟರ್ನಲ್ ಚಾಯ್ಸ್ ಪ್ರಶ್ನೆಯನ್ನು ನೀಡಿದ್ದಾರೆ. ಇಂಟರ್ನಲ್ ಚಾಯ್ಸ್ ಅವಕಾಶ ಇದೆ, ಆಂತರಿಕ ಆಯ್ಕೆ ಇರೋದನ್ನ ಗಮನಿಸಬೇಕು. ಹಾಗಾಗಿ ನಾವು ಈ ಪ್ರಶ್ನೆಯಲ್ಲಿ ನಮಗೆ ಒಂದು ಚಾಯ್ಸ್ ಮಾಡಿ ಓದುವಂತ ಅವಕಾಶ ಇರುತ್ತೆ. ನಾವು 10.2 ಎಕ್ಸರ್ಸೈಸ್ ಅಭ್ಯಾಸ 10.2, 10.3
ಇವುಗಳಲ್ಲಿ ಬರುವಂತಹ ಹೇಳಿಕೆ ಲೆಕ್ಕಗಳು, ಸ್ಟೇಟ್ಮೆಂಟ್ ಲೆಕ್ಕಗಳೇನಿರ್ತದೆ ಅವು, ಮತ್ತೆ ಎಕ್ಸಾಂಪಲ್ ಲೆಕ್ಕಗಳು, ಇವುಗಳನ್ನು ನಾವು ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಂಗೆ ಹೆಚ್ಚು ಅಭ್ಯಾಸ ಮಾಡಬೇಕಾಗತ್ತೆ. ಈ 4 ಅಂಕದ ಪ್ರಶ್ನೆಗಳು ಸಹ ನಮಗೆ ಸುಲಭ ಆಗುತ್ತೆ. ನೋಡಿ, ಇಲ್ಲಿ ತ್ರಿಭುಜದ ರಚನೆ ಇರ್ಬೋದು, ಸಮರೂಪ ತ್ರಿಭುಜದ ರಚನೆ, ಕನ್ಸ್ಟ್ರಕ್ಷನ್ ಆಫ್ ಸಿಮಿಲರ್ ಟ್ರಯಾಂಗಲ್, ಮತ್ತು ಗ್ರಾಫ್ ಲೆಕ್ಕ, ಇವೆರಡೂ ಸಹ ನಮಗೆ ಸುಲಭವಾದಂಥದ್ದಾಗಿರುತ್ತದೆ. ಮತ್ತೆ ಇಲ್ಲಿ ತ್ರಿಕೋನಮಿತಿಯ ಕೆಲವು ಅನ್ವಯಗಳು ಮತ್ತೆ ವರ್ಗ ಸಮೀಕರಣ, ಸಮ್ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ ಮತ್ತೆ ಕ್ವಾಡ್ರಾಟಿಕ್ ಇಕ್ವೇಶನ್ಸ್, ಇದು ಒಂದು ಸ್ಕೋರಿಂಗ್ ಮಾಡಲಿಕ್ಕೆ ನಮಗೆ ಸಹಕಾರಿ. ನಾವು ನಮ್ಮ ಅಂಕಗಳು ಹೆಚ್ಚಾಗಬೇಕು ಅಂದ್ರೆ ಈ ಅಧ್ಯಾಯದ ಮೇಲೆ ವಿದ್ಯಾರ್ಥಿಗಳು ಗಮನ ಹರಿಸಬೇಕಾಗ್ತದೆ. ಇದು ಎಲ್ಲರೂ ಅಟೆಂಡ್ ಮಾಡಲೇಬೇಕಾಗಿರುವಂತಹ ಪ್ರಶ್ನೆಗಳಾದ್ರೆ, ಇದು ನಾವು ಸ್ಕೋರ್ ಮಾಡಬೇಕಂದ್ರೆ ಈ ವಿಭಾಗದಲ್ಲಿ ನಾವು ಪ್ರಶ್ನೆಗಳನ್ನ ಅಟೆಂಡ್ ಮಾಡಬೇಕು, ಇದರಲ್ಲಿ ಅಂಕಗಳನ್ನು ಗಳಿಸಬೇಕು. ಹಾಗಾಗಿ ಇಲ್ಲಿ ಹೆಚ್ಚು ಒತ್ತನ್ನ ಕೊಡಬಹುದು. ಈಗ ನಾವು 3 ಅಂಕದ ಪ್ರಶ್ನೆಗಳ ವಿಭಾಗದಲ್ಲಿ ಯಾವ ಯಾವ ಪ್ರಶ್ನೆಗಳು ಯಾವ ಯಾವ ಅಧ್ಯಾಯದಿಂದ ಬರುತ್ತೆ ಅಂತ ನೋಡೋಣ. ಈಗ 3 ಅಂಕದ ಪ್ರಶ್ನೆಗಳ ವಿಭಾಗದಲ್ಲಿ ಪ್ರಶ್ನೆಗಳು 25ರಿಂದ 33ನೇ ಸಂಖ್ಯೆವರೆಗೆ ಬರ್ತದೆ. ನೋಡಿ, ಇಲ್ಲಿ ಏನೇನು ಕೊಡ್ತಾರೆ, 9 ಪ್ರಶ್ನೆಗಳು ಇದರಲ್ಲಿ ಬರುತ್ತದೆ. ಈಗ ಮೊದಲ 4 ಪ್ರಶ್ನೆಗಳು ಯಾವ್ಯಾವ ಅಧ್ಯಾಯದಲ್ಲಿ ಬರುತ್ತೆ ಅಂತ ನೋಡೋಣ. ಇದರ ಕ್ರಮ ಸಂಖ್ಯೆ ವ್ಯತ್ಯಾಸ ಆಗ್ಬೋದು, ಆದರೆ 2 ಪತ್ರಿಕೆಗಳ ಆಧಾರದ ಮೇಲೆ ನಾವು ನೋಡೋದಾದ್ರೆ, ನೋಡಿ, ಒಂದು ವೃತ್ತಗಳು, ಸರ್ಕಲ್ಸ್ ಮೇಲೆ ಒಂದು ಪ್ರಮೇಯ ಬರುತ್ತದೆ, 3 ಅಂಕದ ಒಂದು ಪ್ರಮೇಯ. ನೋಡಿ, ಒಟ್ಟು 2 ಪ್ರಮೇಯಗಳಿದ್ದಾವೆ. ದಿ ಟ್ಯಾಂಜೆಂಟ್ ಅಟ್ ಎನಿ ಪಾಯಿಂಟ್ ಆಫ್ ಎ ಸರ್ಕಲ್ ಈಸ್ ಪರ್ಪೆಂಡಿಕ್ಯುಲರ್ ಟು ದ ರೇಡಿಯಸ್ ಥ್ರೂ ದ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಅಂತ ಇದೆ. ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರುತ್ತದೆ ಅಂತ ಹೇಳಿ ಒಂದು ಪ್ರಮೇಯವನ್ನ ನೀವು ನೋಡಿದ್ದೀರಿ. ಆ ಪ್ರಮೇಯ ಮತ್ತು ಇನ್ನೊಂದು ಪ್ರಮೇಯ ಯಾವುದು, ದಿ ಲೆಂತ್ಸ್ ಆಫ್ ಟ್ಯಾಂಜೆಂಟ್ಸ್ ಡ್ರಾನ್ ಫ್ರಮ್ ಎನ್ ಎಕ್ಸ್ಟರ್ನಲ್ ಪಾಯಿಂಟ್ ಟು ಎ ಸರ್ಕಲ್ ಆರ್ ಈಕ್ವಲ್. ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದವು ಸಮನಾಗಿರುತ್ತದೆ ಎಂದು ಸಾಧಿಸಿ ಅಂತ ಕೇಳಿದ್ದಾರೆ. ನೋಡಿ, 2 ಪ್ರಮೇಯಗಳು ಸುಲಭವಾಗಿರುತ್ತದೆ, ಮತ್ತೆ 2 ಸಹ ಒಂದು ಪಾಪ್ಯುಲರ್. ಅದರಲ್ಲಿ ಈ ಬಿ ಪ್ರಮೇಯ ಇದೆಯಲ್ಲ, ಇದು ಸ್ವಲ್ಪ ಹೆಚ್ಚು ಪಾಪ್ಯುಲರ್ ಆಗಿರುವಂತಹ ಪ್ರಮೇಯ ಆಗಿರುತ್ತೆ. ಹಾಗಾಗಿ ಈ 2 ಸಹ ನಾವು ಗಮನದಲ್ಲಿಟ್ಕೊಂಡು ಕಲಿತ್ರೆ ನಮಗೆ 3 ಅಂಕಗಳಿಗೆ ಯಾವುದೇ ಅನ್ಯಾಯ ಇಲ್ಲ. 3 ಅಂಕಗಳು ನಮಗೆ ಸುಲಭವಾಗಿ ಬರುತ್ತೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಮತ್ತೆ ಮುಂದಿನ ಪ್ರಶ್ನೆಯನ್ನು ನೋಡಿದಾಗ, ಸಂಖ್ಯಾಶಾಸ್ತ್ರ ಸ್ಟ್ಯಾಟಿಸ್ಟಿಕ್ಸ್ ಅಧ್ಯಾಯದಲ್ಲಿ ಒಂದು ಪ್ರಶ್ನೆ ಇರ್ತದೆ. ಯಾವುದು ಅಂದ್ರೆ ಸರಾಸರಿ ಮತ್ತೆ ಮಧ್ಯಾಂಕ ಮತ್ತೆ ರೂಢಿ ಬೆಲೆ ಅಥವಾ ಬಹುಲಕ. ನಾವು ಅದನ್ನ ಮೀನ್, ಮೀಡಿಯನ್ ಮತ್ತೆ ಮೋಡ್ ಅಂತ ನಾವು ಹೇಳ್ತೀವಿ. ಈ ಮೀನ್, ಮೀಡಿಯನ್ ಮತ್ತೆ ಮೋಡ್ಗಳಲ್ಲಿ ಯಾವುದಾದ್ರೂ ಎರಡನ್ನ ಕೇಳುವಂತ ಸಾಧ್ಯತೆ ಇರುತ್ತೆ. ಅಂದ್ರೆ ಇದು ಇಂಟರ್ನಲ್ ಚಾಯ್ಸ್, ಆಂತರಿಕ ಆಯ್ಕೆಯನ್ನ ಹೊಂದಿರುವಂತಹ ಪ್ರಶ್ನೆಯಾಗಿ ಬರುವಂತ ಸಾಧ್ಯತೆ ಹೆಚ್ಚು ಇದೆ. ಸರಾಸರಿನಲ್ಲಿ ಈ ವರ್ಷಕ್ಕೆ ನೇರ ವಿಧಾನ, ಡೈರೆಕ್ಟ್ ಮೆಥಡ್ ಒಂದೇ ಕೊಟ್ಟಿರ್ತಾರೆ. ಇನ್ನು ಮಧ್ಯಾಂಕ ಮತ್ತೆ ರೂಢಿ ಬೆಲೆ ಕಂಡುಹಿಡಲಿಕ್ಕೆ ನಮಗೆ ಇರುವಂತಹ ಸೂತ್ರಗಳನ್ನೇ ಬಳಸಿ ನಾವು ಕಂಡುಹಿಡಬೇಕಾಗ್ತದೆ. ನೆಕ್ಸ್ಟ್ ಓಜಿವ್, 3ನೇ ಪ್ರಶ್ನೆಯಾಗಿ ನೋಡೋದಾದ್ರೆ ಓಜಿವ್. ಈ ಓಜಿವಲ್ಲಿ 2 ವಿಧ ಇದೆ. ಒಂದು ಕಡಿಮೆ ವಿಧಾನದ ಓಜಿವ್, ಕಡಿಮೆ ವಿಧಾನ ಲೆಸ್ ದ್ಯಾನ್ ಟೈಪ್ ಓಜಿವ್, ಲೆಸ್ ದ್ಯಾನ್ ಟೈಪ್ ಓಜಿವ್, ಮತ್ತೆ ಇನ್ನೊಂದು ಮೋರ್ ದೆನ್ ಟೈಪ್ ಓಜಿವ್, ಅಧಿಕ ವಿಧಾನ, ಮೋರ್ ದೆನ್ ಟೈಪ್. ಇಲ್ಲಿ ಮತ್ತೊಂದು ಅಂಶವನ್ನು ನಾವು ಗಮನಿಸೋದೇನೆಂದ್ರೆ, ಸಾಮಾನ್ಯವಾಗಿ ನಾವು ವರ್ಗಾಂತರ ಮತ್ತೆ ಆವೃತ್ತಿ, ಕ್ಲಾಸ್ ಇಂಟರ್ವಲ್ ಮತ್ತೆ ಫ್ರೀಕ್ವೆನ್ಸಿಯನ್ನು ಕೊಟ್ಟ ಸಂದರ್ಭದಲ್ಲಿ ಓಜಿವನ್ನ ಎಳೆಯುವಾಗ ನಾವು ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ, ಸಂಚಿತ ಆವೃತ್ತಿಯನ್ನ ಬರ್ಕೋತೀವಿ. ಆ ತರದ ಲೆಕ್ಕಗಳು ಒಂದು ಪ್ರಕಾರದ್ದು. ಮತ್ತೆ ಇನ್ನೊಂದು ಪ್ರಕಾರದ್ದೇನಂದ್ರೆ, ಅವರೇ ಸಂಚಿತ ಆವೃತ್ತಿಯನ್ನು ಕೊಟ್ಟು ಬಿಟ್ಟಿರ್ತಾರೆ. ಸಂಚಿತ ಆವೃತ್ತಿಯನ್ನ ಆಗಲೇ ಕೊಟ್ಟ ಸಂದರ್ಭದಲ್ಲಿ, ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿಯನ್ನು ಅವರೇ ಕೊಟ್ಟ ಸಂದರ್ಭದಲ್ಲಿ ಮತ್ತೊಂದ್ಸತಿ ನಾವು ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿಯನ್ನ ಮಾಡಿಕೊಂಡು ಲೆಕ್ಕವನ್ನು ಮಾಡುವಂತ ಪ್ರಯತ್ನ ಮಾಡಬಾರ್ದು. ಮತ್ತೆ 3 ಅಂಕದಲ್ಲಿ ಮತ್ತೊಂದು ಯಾವ್ದಪ್ಪ ಅಂದ್ರೆ ತ್ರಿಕೋನಮಿತಿ, ಟ್ರಿಗ್ನೋಮೆಟ್ರಿಯಲ್ಲಿ. ನೋಡಿ, ಟ್ರಿಗ್ನೋಮೆಟ್ರಿಯಲ್ಲಿ 2 ಪಾಠಗಳಿದ್ದಾವೆ. ಒಂದು ತ್ರಿಕೋನಮಿತಿಯ ಪ್ರಸ್ತಾವನೆ, ಎನ್ ಇಂಟ್ರೊಡಕ್ಷನ್ ಟು ಟ್ರಿಗ್ನೋಮೆಟ್ರಿ, ಮತ್ತೆ ಇನ್ನೊಂದು ಸಮ್ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ, ತ್ರಿಕೋನಮಿತಿಯ ಕೆಲವು ಅನ್ವಯಗಳು. ಇಲ್ಲಿ ನಾವು ಹೇಳ್ತಾ ಇರೋದು ಮೊದಲನೇ ಪಾಠ, ತ್ರಿಕೋನಮಿತಿಯ ಪ್ರಸ್ತಾವನೆ, ಎನ್ ಇಂಟ್ರೊಡಕ್ಷನ್ ಟು ಟ್ರಿಗ್ನೋಮೆಟ್ರಿ ಅಧ್ಯಾಯದಲ್ಲಿ. ಇದರಲ್ಲಿ ಏನ್ ಬರುತ್ತೆ ನೋಡಿ, ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್, ತ್ರಿಕೋನಮಿತಿಯ ಅನುಪಾತಗಳು
ಒಂದು ಅನುಪಾತವನ್ನು ಕೊಟ್ಟು ಉಳಿದೆಲ್ಲ ಅನುಪಾತಗಳನ್ನು ಕೇಳಬಹುದಾದಂತಹ ಲೆಕ್ಕ. ಫೈಂಡ್ ದ ರಿಮೈನಿಂಗ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಅಂತ. ಇನ್ನೊಂದು ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಫಾರ್ ಸಮ್ ಸ್ಪೆಸಿಫಿಕ್ ಆಂಗಲ್ಸ್, ಕೆಲವು ನಿರ್ದಿಷ್ಟ ಕೋನಗಳಿಗೆ ತ್ರಿಕೋನಮಿತಿ ಅನುಪಾತ ಅಂತ ಕೇಳಿರ್ತಾರೆ. ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಫಾರ್ ಸ್ಪೆಸಿಫಿಕ್ ಆಂಗಲ್ಸ್ ಅಂದರೆ ಸೈನ್ ಅಂತ ತಗೊಂಡ್ರೆ 0 ಡಿಗ್ರಿ, 30 ಡಿಗ್ರಿ, 45 ಡಿಗ್ರಿ, 60 ಡಿಗ್ರಿ, 90 ಡಿಗ್ರಿ ಈ ಬೆಲೆಗಳನ್ನ ತುಂಬಿ ಉತ್ತರವನ್ನು ಕಂಡುಹಿಡಿಯುವಂತ ಲೆಕ್ಕಗಳು. ನೆಕ್ಸ್ಟ್ ಮತ್ತೊಂದು ಯಾವ ರೀತಿಯಾದ ಅಂದ್ರೆ ಕಾಂಪ್ಲಿಮೆಂಟರಿ ಆಂಗಲ್. ಅಂದರೆ ನೋಡಿ, ಸೈನ್ 90 ಮೈನಸ್ ತೀಟಾ ಅಂತ ಇದ್ದಾಗ ನಾವು ಕಾಸ್ ತೀಟಾ ಅಂತ ಬರ್ಕೊಂತಿದ್ವಿ. ಇದನ್ನ ಈ ತರದ ಒಂದಿಷ್ಟು ಅಂಶಗಳು ಬಳಕೆಯಾಗುವಂತ ಲೆಕ್ಕಗಳು. ಇನ್ನೊಂದು ತ್ರಿಕೋನಮಿತಿಯ ನಿತ್ಯ ಸಮೀಕರಣ, ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್. ಈಗ ಸೈನ್ ಸ್ಕ್ವೇರ್ ತೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ತೀಟಾ ಇಸ್ ಈಕ್ವಲ್ ಟು 1 ಅಂತ ಇರೋದನ್ನ ನಾವು ಸೈನ್ ಸ್ಕ್ವೇರ್ ತೀಟಾ ಇಸ್ ಈಕ್ವಲ್ ಟು 1 ಮೈನಸ್ ಕಾಸ್ ಸ್ಕ್ವೇರ್ ತೀಟಾ ಅಂತ ಬಳಸಿ ಎಲ್ಲಿ ಸೂಕ್ತದ ಸಂದರ್ಭದಲ್ಲಿ ನಾವು ಅದನ್ನ ಅನ್ವಯಿಸಿ ನಾವು ಒಂದಿಷ್ಟು ಪ್ರೂವ್ ದ್ಯಾಟ್ ಲೆಕ್ಕಗಳನ್ನ, ಸಾಧಿಸಿ ಲೆಕ್ಕಗಳನ್ನ ಮಾಡಿದ್ದೇವೆ. ಆ ತರದ ಲೆಕ್ಕಗಳನ್ನ ಗಮನದಲ್ಲಿಟ್ಕೊಂಡ್ರೆ 3 ಅಂಕಕ್ಕೆ ಬರಬಹುದು. ಹೀಗೆ ನಾವು 4 ಪ್ರಶ್ನೆಗಳನ್ನ ಈಗ ನೋಡಿದ್ದೇವೆ. ಈಗ 5ನೇ ಪ್ರಶ್ನೆ ಹೇಗೆ ಬರುತ್ತೆ ಅಂತ ನೋಡೋಣ. ಈಗ 5ನೇ ಪ್ರಶ್ನೆಯಾಗಿ ಸರ್ಫೇಸ್ ಏರಿಯಾ ಅಂಡ್ ವಾಲ್ಯೂಮ್ಸ್, ಮೇಲ್ಮೈ ವಿಸ್ತೀರ್ಣ ಮತ್ತೆ ಘನಫಲಗಳು ಅಧ್ಯಾಯದಿಂದ ಬರುತ್ತೆ. ನೋಡಿ, ಇಲ್ಲಿ ಕಾಂಬಿನೇಷನ್ ಆಫ್ ಸಾಲಿಡ್ಸ್, ಜೋಡಿಸಿದ ಆಕೃತಿಗಳು ಅಂತ ನಾವು ನೋಡ್ತೀವಿ. ಅಂದರೆ ನೀವು ನೋಡಿರ್ಬೋದು, ಒಂದು ಸಿಲಿಂಡರ್ ಮತ್ತೆ 2 ಅರ್ಧಗೋಳಗಳು, ಒಂದು ಸಿಲಿಂಡರ್ ಮತ್ತೆ 2 ಹೆಮಿಸ್ಪಿಯರ್, ಇವುಗಳನ್ನ ಸೇರಿಸಿ ಆಗಿರುವಂತಹ ಇಂತಹ ಆಕೃತಿಯ ಸಂಪೂರ್ಣ ಸರ್ಫೇಸ್ ಏರಿಯಾ, ಟೋಟಲ್ ಸರ್ಫೇಸ್ ಏರಿಯಾ ಮತ್ತೆ ವಾಲ್ಯೂಮ್, ಸಂಪೂರ್ಣ ಮೇಲ್ಮೈ ವಿಸ್ತೀರ್ಣ ಮತ್ತೆ ಘನಫಲ ಕಂಡುಹಿಡಿಯಕ್ಕೆ ಕೇಳುವಂತ ಲೆಕ್ಕ. ನೋಡಿ, ಈ ರೀತಿಯಾಗಿ ಒಂದು ಆಟಿಕೆ ಟಾಯ್. ನೋಡಿ, ಇಲ್ಲಿ ಒಂದು ಕೋನ್ ಇದೆ, ಇಲ್ಲೊಂದು ಹೆಮಿಸ್ಪಿಯರ್ ಇದೆ, ಒಂದು ಶಂಕು ಮತ್ತೆ ಇನ್ನೊಂದು ಅರ್ಧಗೋಳ. ಈ ರೀತಿಯಾಗಿ 2 ಅಥವಾ 3 ಅಥವಾ ಹಲವಾರು ಆಕೃತಿಗಳನ್ನ ಸೇರಿಸಿ ಮಾಡಿರುವಂತಹ ಒಂದು ಆಕೃತಿಯ ಟೋಟಲ್ ಸರ್ಫೇಸ್ ಏರಿಯಾ, TSA ಅಂತ ಹೇಳ್ತೀವಿ. ಸಂಪೂರ್ಣ ಮೇಲ್ಮೈ ವಿಸ್ತೀರ್ಣ, ಘನಫಲ ಇಂತಹವುಗಳನ್ನ ಕಂಡುಹಿಡಲಿಕ್ಕೆ ಕೇಳುವಂತಹ ಲೆಕ್ಕಗಳಿರುತ್ತದೆ. ಅದನ್ನ ನಾವು 3 ಅಂಕದ ಪ್ರಶ್ನೆಗಳಲ್ಲಿ ನೋಡಬಹುದು. ಅಥವಾ ಶಂಕುವಿನ ಭಿನ್ನಕ, ಫ್ರಸ್ಟಮ್ ಆಫ್ ಎ ಕೋನ್ ಮೇಲಿನ ಲೆಕ್ಕಗಳನ್ನು ಸಹ ಕೇಳಬಹುದು. ಮುಂದೆ ಸಮಾಂತರ ಶ್ರೇಣಿಗಳು, ಅರ್ಥಮೆಟಿಕ್ ಪ್ರೋಗ್ರೆಷನ್ಸ್ ಅಧ್ಯಾಯದಿಂದ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಈ ಲೆಕ್ಕಗಳು ಸಹ ತುಂಬಾ ಅನ್ವಯ ಮಟ್ಟದಲ್ಲಿ ಇರುತ್ತೆ. ಅಂದ್ರೆ ಒಂದ್ ಸ್ವಲ್ಪ ಅದಕ್ಕೆ ಪ್ರಯತ್ನ ಪಡಬೇಕು ಈ ತರ ಲೆಕ್ಕಗಳನ್ನ ನಾವು ಸಾಲ್ವ್ ಮಾಡಬೇಕು ಅಂದ್ರೆ. ಮತ್ತೆ ಸ್ಕೋರ್ ಮಾಡ್ಲಿಕ್ಕೂ ಸಹ ಈ ತರದ ಲೆಕ್ಕಗಳನ್ನ ನಾವು ಮುಟ್ಲೇಬೇಕಾಗತ್ತೆ, ಈ ತರ ಲೆಕ್ಕಗಳನ್ನ ನಾವು ಸಾಲ್ವ್ ಮಾಡ್ಲೇಬೇಕಾಗತ್ತೆ. ನೆಕ್ಸ್ಟ್ ಕೋಆರ್ಡಿನೇಟ್ ಜಾಮಿಟ್ರಿ, ನಿರ್ದೇಶಾಂಕ ರೇಖಾಗಣಿತಗಳು, ಈ ಅಧ್ಯಾಯದಿಂದ ಸಹ ಒಂದು ಪ್ರಶ್ನೆ 3 ಅಂಕಕ್ಕೆ ಬರುತ್ತೆ. ಇಲ್ಲಿ ತ್ರಿಭುಜದ ವಿಸ್ತೀರ್ಣಗಳು ಏರಿಯಾ ಆಫ್ ಟ್ರಯಾಂಗಲ್ಸ್ ಅಂತ ಹೇಳಿ ಒಂದು ಸೂತ್ರವನ್ನು ಬಳಸಿ ಒಂದು ತ್ರಿಭುಜದ 3 ಶೃಂಗಗಳನ್ನು ಕೊಟ್ಟಾಗ, 3 ಶೃಂಗ ಬಿಂದುಗಳು, ವರ್ಟಿಸಸ್ ಆಫ್ ಎ ಟ್ರಯಾಂಗಲ್ ಗಳನ್ನ ಕೊಟ್ಟಾಗ ನಾವು ತ್ರಿಭುಜದ ವಿಸ್ತೀರ್ಣ, ಏರಿಯಾ ಆಫ್ ಟ್ರಯಾಂಗಲ್ ಕಂಡುಹಿಡಿಯುವಂತ ಲೆಕ್ಕ. ಇದರಲ್ಲಿ ಮುಂದೆ ಆ 3 ಬಿಂದುಗಳು ಏಕರೇಖಾಗತವಾಗಿದೆ, ಕೊಲಿನಿಯರ್ ಆಗಿದೆ ಅಂತ ನಾವು ಪ್ರೂವ್ ಮಾಡುವಂತ ಲೆಕ್ಕಗಳು. ಅಥವಾ ಕೊಲಿನಿಯರ್ ಆಗಿದೆ ಅಂತಂದಾಗ ಕೆ ವ್ಯಾಲ್ಯೂ, ಕೆ ಬೆಲೆಯನ್ನ ಕಂಡುಹಿಡಿಯುವಂತಹ ಲೆಕ್ಕಗಳನ್ನ 3 ಅಂಕದಲ್ಲಿ ಕೇಳಬಹುದು. ಅಥವಾ ಇನ್ನೊಂದು ಭಾಗ ಪ್ರಮಾಣ ಸೂತ್ರ, ಸೆಕ್ಷನ್ ಫಾರ್ಮುಲಾ ಅಂತ ಕರಿತೀವಿ. ಸೆಕ್ಷನ್ ಫಾರ್ಮುಲಾ ಇದರ ಮೇಲಿನ ಲೆಕ್ಕಗಳನ್ನು ಸಹ 3 ಅಂಕಕ್ಕೆ ಕೇಳುವಂತಹ ಸಾಧ್ಯತೆ ಇರುತ್ತೆ. ಮುಂದಿನ ಪ್ರಶ್ನೆಯಾಗಿ ಕನ್ಸ್ಟ್ರಕ್ಷನ್ಸ್. ನೋಡಿ, ವೃತ್ತಗಳ ಮೇಲೆ, ಸರ್ಕಲ್ಸ್ ಮೇಲೆ ಕನ್ಸ್ಟ್ರಕ್ಷನ್ಸ್, ರಚನೆ, ಈ ತರದ ಲೆಕ್ಕವನ್ನ ಕೇಳ್ತಾರೆ. ನೋಡಿ, ಇದು ಹಿಂದೆ 2 ಅಂಕಕ್ಕೆ ಕೇಳ್ತಿದ್ದಂತಹ ಒಂದು ಪ್ರಶ್ನೆ ಇದು. ಅದು ಈ ವರ್ಷ 3 ಅಂಕಕ್ಕೆ ಬರ್ತಾ ಇದೆ. ಯಾವ್ಯಾವ ತರದ್ದು ಬರ್ಬೋದು ನೋಡಿದಾಗ ಇದರಲ್ಲಿ 3-4 ವೆರೈಟಿ ಲೆಕ್ಕಗಳಿದ್ದಾವೆ. ಅದರಲ್ಲಿ ಮುಖ್ಯವಾಗಿ ನಾವು ಟು ಡ್ರಾ ಟ್ಯಾಂಜೆಂಟ್ಸ್ ಫ್ರಮ್ ಎನ್ ಎಕ್ಸ್ಟರ್ನಲ್ ಪಾಯಿಂಟ್, ಒಂದು ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಸ್ಪರ್ಶಕಗಳನ್ನ ರಚಿಸುವಂತ ಲೆಕ್ಕ ಇದೆ. ಒಂದು ಕೇಂದ್ರದಿಂದ ಇಷ್ಟು ದೂರದಲ್ಲಿರುವಂತಹ ಒಂದು ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಸ್ಪರ್ಶಕಗಳನ್ನ ಎಳಿಬೇಕಾಗತ್ತೆ, ಆ ತರದ ಲೆಕ್ಕಗಳು. ಮತ್ತೆ ಆಂಗಲ್ ಬಿಟ್ವೀನ್ ದ ಟ್ಯಾಂಜೆಂಟ್ಸ್ ಅಥವಾ ರೇಡಿಯೈ, ಒಂದು ತ್ರಿಜ್ಯಗಳ ನಡುವಿನ ಕೋನ ಅಥವಾ ಸ್ಪರ್ಶಕಗಳ ನಡುವಿನ ಕೋನ ಕೊಟ್ಟಾಗ ಸ್ಪರ್ಶಕಗಳನ್ನ ರಚಿಸುವುದು ಅಂತ ಕೊಡ್ತಾರೆ.
ನೆಕ್ಸ್ಟ್ ಕಡೆಯದಾಗಿ 3 ಅಂಕದಲ್ಲಿ ನೋಡಬಹುದಾದಂಥದ್ದು ಏರಿಯಾ ರಿಲೇಟೆಡ್ ಟು ಸರ್ಕಲ್ಸ್ ಚಾಪ್ಟರ್ ಇಂದ ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು. ಇದರಲ್ಲಿ ಫೈಂಡ್ ದ ಏರಿಯಾ ಆಫ್ ದಿ ಶೇಡೆಡ್ ರೀಜನ್, ಒಂದು ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಅಂತ ಕೇಳ್ತಾರೆ. ಅದರ ಹೊರತಾಗಿಯೂ ಸಹ ಏರಿಯಾ ಆಫ್ ದಿ ಸೆಕ್ಟಾರ್, ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ, ಆ ಸೂತ್ರ ನೇರವಾಗಿ ಬಳಕೆ ಮಾಡಿ ಕಂಡುಹಿಡಿಯುವಂತ ಲೆಕ್ಕ, ಅಥವಾ ಒಂದು ತ್ರಿಜ್ಯಾಂತರ ಖಂಡದ ಕಂಸದ ಉದ್ದವನ್ನ ಕಂಡುಹಿಡಿಯುವಂತ ಲೆಕ್ಕ, ಲೆಂತ್ ಆಫ್ ದಿ ಆರ್ಕ್ ಕಂಡುಹಿಡಿಯುವಂತಹ ಲೆಕ್ಕಗಳನ್ನು ಸಹ ಕೇಳಬಹುದು. ಇವು ಸೂತ್ರವನ್ನು ನೇರವಾಗಿ ಬಳಸಿ ಕಂಡುಹಿಡಿಯುವಂತ ಲೆಕ್ಕಗಳಾಗಿರುತ್ತದೆ. ಈ ತರ ಲೆಕ್ಕಗಳನ್ನ 3 ಅಂಕಕ್ಕೆ ಕೇಳುವ ಸಾಧ್ಯತೆ ಇರುತ್ತೆ. ಹೀಗೆ ಒಟ್ಟಾರೆಯಾಗಿ ಪ್ರಶ್ನೆ ಸಂಖ್ಯೆ 25ರಿಂದ 33ರವರೆಗೆ ಕೇಳಿರುವಂತಹ 3 ಅಂಕದ ಈ 9 ಪ್ರಶ್ನೆಗಳು ಎರಡೂ ತರದ ಪ್ರಶ್ನೆ ಪತ್ರಿಕೆಗಳೇನಿದ್ದಾವೆ, ಒಂದು ಬೋರ್ಡ್ನವರು ಬಿಟ್ಟಿರುವಂತಹ ಮಾಡೆಲ್ ಪೇಪರ್, ಇನ್ನೊಂದು ಸ್ಟೇಟ್ ಲೆವೆಲ್ ಪ್ರಿಪರೇಟರಿ, ಈ ಎರಡೂ ಪ್ರಶ್ನೆ ಪತ್ರಿಕೆಗಳಲ್ಲಿ ಈ 9 ಪ್ರಶ್ನೆಗಳು ಬಂದಿದ್ದಾವೆ. ಕ್ರಮಾಂಕದಲ್ಲಿ ವ್ಯತ್ಯಾಸ ಆಗಿದೆ ಬಿಟ್ರೆ ಈ ಪ್ರಶ್ನೆಗಳು ಈ ಅಧ್ಯಾಯಗಳಿಂದನೇ ಸಹ ಬಂದಿರುತ್ತೆ. ಮುಂದೆ ನಾವು ಆಂತರಿಕ ಆಯ್ಕೆ, ಇಂಟರ್ನಲ್ ಚಾಯ್ಸ್ ಪ್ರಶ್ನೆಗಳು ಯಾವ ಯಾವ ಅಧ್ಯಾಯದಿಂದ ಬರುತ್ತೆ ಅನ್ನೋದನ್ನ 1-2 ನಿಮಿಷಗಳಲ್ಲಿ ನೋಡಿಕೊಂಡು ಮುಂದಿನ ಒಂದು ಪ್ರಶ್ನೆಯ ವಿಭಾಗಕ್ಕೆ ಹೋಗೋಣ. ವಿದ್ಯಾರ್ಥಿಗಳೇ, ಈಗ 3 ಅಂಕದ ಪ್ರಶ್ನೆಗಳಲ್ಲಿ ಆಂತರಿಕ ಆಯ್ಕೆಗಳು ಬೋರ್ಡ್ ಮಾಡೆಲ್ ಪೇಪರ್ ಅಲ್ಲಿ ಮತ್ತೆ ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಪೇಪರ್ ಅಲ್ಲಿ ಯಾವ್ಯಾವ ಅಧ್ಯಾಯಗಳಿಂದ ನೋಡೋಣ. ನೋಡಿ, 4 ಇಂಟರ್ನಲ್ ಚಾಯ್ಸ್ ಪ್ರಶ್ನೆಗಳನ್ನ 3 ಅಂಕದಲ್ಲಿ ಕೇಳಿದ್ದಾರೆ. ಎರಡೂ ಪತ್ರಿಕೆಗಳಲ್ಲೂ ಸಹ ಕೇಳಿದ್ದಾರೆ. ಸಂಖ್ಯಾಶಾಸ್ತ್ರ, ಸ್ಟಾಟಿಸ್ಟಿಕ್ಸ್ ಈ ಅಧ್ಯಾಯದ ಮೇಲೆ ಎರಡೂ ಪೇಪರ್ಗಳಲ್ಲೂ ಸಹ ಇಂಟರ್ನಲ್ ಚಾಯ್ಸ್ ಕೊಟ್ಟಿದ್ದಾರೆ. ಅದರಲ್ಲೂ ಮೀನ್ ಮತ್ತೆ ಮೋಡ್, ಅದರಲ್ಲೂ ಅಷ್ಟೇ ಮೀನ್ ಮತ್ತೆ ಮೋಡ್ ಲೆಕ್ಕಗಳನ್ನೇ ಆಂತರಿಕ ಆಯ್ಕೆಗಳಲ್ಲಿ ಕೊಟ್ಟಿರ್ತಾರೆ. ಅಂದ್ರೆ ಸರಾಸರಿ ಮತ್ತೆ ಬಹುಲಕ, ಸರಾಸರಿ ಬಹುಲಕ ಒಂದು ಗಮನಿಸಬಹುದು. ಇನ್ನೊಂದು 2ನೇ ಪ್ರಶ್ನೆ ಆಂತರಿಕ ಆಯ್ಕೆಯಲ್ಲಿ ತ್ರಿಕೋನಮಿತಿ, ಟ್ರಿಗ್ನೋಮೆಟ್ರಿ ಅಧ್ಯಾಯದಲ್ಲಿ ಕೇಳಿದ್ದಾರೆ. ಅದರಲ್ಲೂ ನಿರ್ದಿಷ್ಟ ಕೋನಗಳು, ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಫಾರ್ ಸಮ್ ಸ್ಪೆಸಿಫಿಕ್ ಆಂಗಲ್ಸ್, ಕೆಲವು ನಿರ್ದಿಷ್ಟ ಕೋನಗಳಿಗೆ ತ್ರಿಕೋನಮಿತಿಯ ಅನುಪಾತಗಳು ಅಂತೇನಿದೆ ಅದು 2ರಲ್ಲೂ ಸಹ ಬಂದಿದೆ. ಇದನ್ನ ನಾವು ಗಮನಿಸಬೇಕಾಗತ್ತೆ. ನೆಕ್ಸ್ಟ್ ಕೋಆರ್ಡಿನೇಟ್ ಜಾಮೆಟ್ರಿ, ನಿರ್ದೇಶಾಂಕ ರೇಖಾ ಗಣಿತಗಳು ಈ ಅಧ್ಯಾಯದ ಮೇಲೆ ಎರಡೂ ಪೇಪರ್ಗಳಲ್ಲೂ ಸಹ ಕೊಟ್ಟಿರ್ತಾರೆ. ಕಡೆಯದಾಗಿ ಬೋರ್ಡ್ ಮಾಡೆಲ್ ಪೇಪರ್ನಲ್ಲಿ ಸರ್ಫೇಸ್ ಏರಿಯಾ ಅಂಡ್ ವಾಲ್ಯೂಮ್ಸ್ ಅಧ್ಯಾಯದ ಮೇಲಿನ ಈ ಪ್ರಶ್ನೆಗೆ ಇಂಟರ್ನಲ್ ಚಾಯ್ಸ್ ಕೊಟ್ಟಿದ್ದಾರೆ. ಇದೇ ಅಧ್ಯಾಯದ ಮೇಲೆ ಮತ್ತೊಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಆದರೆ ಸ್ಟೇಟ್ ಲೆವೆಲ್ ಪ್ರಿಪರೇಟರಿನಲ್ಲಿ ಏರಿಯಾ ರಿಲೇಟೆಡ್ ಟು ಸರ್ಕಲ್ಸ್, ವೃತ್ತಕ್ಕೆ ಸಂಬಂಧಿಸಿದ ವಿಸ್ತೀರ್ಣಗಳು ಅಧ್ಯಾಯದಲ್ಲಿ ಇಂಟರ್ನಲ್ ಚಾಯ್ಸ್ ಕೊಟ್ಟಿದ್ದಾರೆ. ಇದೊಂದು ಸಣ್ಣ ವಿಮರ್ಶೆ. ಈ ಅನಾಲಿಸಿಸ್ ಅನ್ನ ಆಧಾರದ ಮೇಲೆ ಒಂದ್ ಸ್ವಲ್ಪ ನಮ್ಮ ತಯಾರಿಯನ್ನ ಇನ್ನೂ ಸುಂದರಗೊಳಿಸಬಹುದು ಅಂತ ನಾನು ಭಾವಿಸ್ತೇನೆ. ಈಗ ನಾವು 2 ಅಂಕದ ಪ್ರಶ್ನೆಗಳು ಯಾವ ಯಾವ ಅಧ್ಯಾಯಗಳಿಂದ ಬರುತ್ತೆ ಅಂತ ನೋಡೋಣ. ವಿದ್ಯಾರ್ಥಿಗಳೇ, ಈಗ ನಾವು 2 ಅಂಕದ ಪ್ರಶ್ನೆಗಳಲ್ಲಿ ಯಾವ ಯಾವ ಅಧ್ಯಾಯಗಳನ್ನ ನಾವು ನೋಡ್ಕೋಬೇಕು ಅಂತ ನೋಡೋಣ. ನೋಡಿ, ವರ್ಜಿಸುವ ವಿಧಾನ, ಎಲಿಮಿನೇಷನ್ ಮೆಥಡ್, ಎ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ಸ್ ಇನ್ 2 ವೇರಿಯೇಬಲ್ಸ್, 2 ಚರಾಕ್ಷರಗಳೆಲ್ಲ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಅಧ್ಯಾಯದಲ್ಲಿ ವರ್ಜಿಸುವ ವಿಧಾನದಿಂದ ನಮಗೆ ಸಾಮಾನ್ಯವಾಗಿ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಇದರಲ್ಲಿ 3 ವಿಧಾನಗಳಿದ್ದಾವೆ: ವರ್ಜಿಸುವ ವಿಧಾನ, ಆದೇಶಿಸುವ ವಿಧಾನ, ಊರೆ ಗುಣಕಾರ ವಿಧಾನ, ಎಲಿಮಿನೇಷನ್ ಮೆಥಡ್, ಸಬ್ಸ್ಟಿಟ್ಯೂಷನ್ ಮೆಥಡ್ ಅಂಡ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮೆಥಡ್ ಅಂತ. ಇದರಲ್ಲಿ ಸಾಮಾನ್ಯವಾಗಿ ವರ್ಜಿಸುವ ವಿಧಾನ ಕೇಳ್ತಾ ಇದ್ದಾರೆ. ಅದರ ಅರ್ಥ ಇದೇ ಕೇಳಬೇಕು ಅಂತೇನಿಲ್ಲ. ಆದೇಶಿಸುವ ವಿಧಾನದಿಂದ ಸಹ ಪ್ರಶ್ನೆಗಳು ಸಹ ಬರ್ಬೋದು, ಸಬ್ಸ್ಟಿಟ್ಯೂಷನ್ ಮೆಥಡ್ ಇಂದನೂ ಸಹ ಬರ್ಬೋದು. ಹಾಗಾಗಿ ಸುಲಭದ ವಿಧಾನನೇ ಅದು ಕೂಡ, ಅದನ್ನು ಸಹ ನಾವು ಗಮನಿಸಬೇಕು. ಇನ್ನೊಂದು ಸಮಾಂತರ ಶ್ರೇಣಿ, ಅರ್ಥಮೆಟಿಕ್ ಪ್ರೋಗ್ರೆಷನ್ ಮೇಲೆ ಎನ್ ಸೂತ್ರ, ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ, ಈ ಒಂದು ಸೂತ್ರವನ್ನ ಬಳಸಿ ಎನ್ನನೇ ಪದ, ಎಂತ ಟರ್ಮ್ ಕಂಡುಹಿಡಿಯುವಂತ ಲೆಕ್ಕ, ಸುಲಭವಾದಂತಹ ಲೆಕ್ಕವನ್ನ ಎರಡೂ ಪತ್ರಿಕೆಗಳಲ್ಲೂ ಕೇಳಿದ್ದಾರೆ. ನೆಕ್ಸ್ಟ್ ಮತ್ತೊಂದು ಪ್ರಶ್ನೆ ಅದೇ ಚಾಪ್ಟರ್ ಇಂದ, ಅರ್ಥಮೆಟಿಕ್ ಪ್ರೋಗ್ರೆಷನ್, ಸಮಾಂತರ ಶ್ರೇಣಿಗಳ ಅಧ್ಯಯನದಿಂದ ಮೊದಲ n ಪದಗಳ ಮೊತ್ತ, ಸಮ್ ಆಫ್ ಫಸ್ಟ್ n ಟರ್ಮ್ಸ್, ಅವುಗಳ ಮೊತ್ತ SN ಸೂತ್ರವನ್ನ ಬಳಸಿ, SN is equal to n/2 ಇಂಟು 2a ಪ್ಲಸ್ n ಮೈನಸ್ 1 ಇಂಟು ಡಿ, ಈ ಸೂತ್ರವನ್ನ ಮುಖ್ಯವಾಗಿ ಈ ಸೂತ್ರವನ್ನ ಬಳಸಿ ಕಂಡುಹಿಡಿಯುವಂತಹ ಲೆಕ್ಕಗಳನ್ನ ನಾವು ನೋಡ್ತಾ ಇದ್ದೇವೆ. 4ನೇ ಪ್ರಶ್ನೆಯಾಗಿ ಕ್ವಾಡ್ರಾಟಿಕ್ ಫಾರ್ಮುಲಾ, ಕ್ವಾಡ್ರಾಟಿಕ್ ಈಕ್ವೇಶನ್, ವರ್ಗ ಸಮೀಕರಣಗಳು ಅಧ್ಯಾಯದಿಂದ ಸೂತ್ರದ ಸಹಾಯದಿಂದ ಬಿಡಿಸಿ ಅಂತ ಪ್ರಶ್ನೆಗಳನ್ನು ಕೇಳ್ತಾರೆ. ಶ್ರೀಧರಾಚಾರ್ಯ ಸೂತ್ರ, x is equal to -b
ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಬಿ ಸ್ಕ್ವೇರ್ ಮೈನಸ್ 4ac ಡಿವೈಡೆಡ್ ಬೈ 2a ಅಂತ ಏನಿದೆ, ಈ ಥರ ಲೆಕ್ಕವನ್ನು ಒಂದು ಎಕ್ಸ್ಪೆಕ್ಟ್ ಮಾಡಬಹುದು. ನೆಕ್ಸ್ಟ್ ಮುಂದುವರೆದಾಗ ಅದೇ ಅಧ್ಯಾಯದಿಂದ ಕ್ವಾಡ್ರಾಟಿಕ್ ಇಕ್ವೇಷನ್ಸ್ ವರ್ಗ ಸಮೀಕರಣಗಳು ಅಧ್ಯಾಯದಿಂದನೇ ಶೋಧಕ ಡಿಸ್ಕ್ರಿಮಿನೆಂಟ್ ಮತ್ತೆ ಅದು ಮುಂದುವರೆದು ಮೂಲಗಳ ಸ್ವಭಾವ ನೋಡಿ, ಶೋಧಕ ಬಿ ಸ್ಕ್ವೇರ್ ಮೈನಸ್ 4ac ಈ ಒಂದು ಸೂತ್ರವನ್ನು ಬಳಸಿ ಶೋಧಕ ಡಿಸ್ಕ್ರಿಮಿನೆಂಟ್ ಅನ್ನು ಕಂಡುಹಿಡಿದು ನಂತರದಲ್ಲಿ ಡೆಲ್ಟಾ ಏನು ಬಂದಿರುತ್ತೆ, ಡೆಲ್ಟಾ 0 ಬಂದಿರುತ್ತೋ, ಗ್ರೇಟರ್ ದೆನ್ 0 ಬಂದಿರುತ್ತೋ, ಲೆಸ್ ದೆನ್ 0 ಬಂದಿರುತ್ತೋ ಅದರ ಆಧಾರದ ಮೇಲೆ ಮೂಲಗಳ ಸ್ವಭಾವ ನೇಚರ್ ಆಫ್ ದ ರೂಟ್ಸ್ ಕಂಡುಹಿಡಿಯುವಂತಹ ಲೆಕ್ಕ ನಾವು ಗಮನಿಸಬಹುದು. ಮುಂದಿನ ಪ್ರಶ್ನೆ ನಿರ್ದೇಶಾಂಕ ರೇಖಾಗಣಿತ ಕೋಆರ್ಡಿನೇಟ್ ಜಾಮಿಟ್ರಿ ಈ ಅಧ್ಯಾಯದಿಂದ ದೂರ ಸೂತ್ರವನ್ನು ಬಳಸಿ ಎರಡು ಬಿಂದುಗಳ ನಡುವಿನ ದೂರ ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ 2 ಪಾಯಿಂಟ್ಸ್ ಯೂಸಿಂಗ್ ಡಿಸ್ಟೆನ್ಸ್ ಫಾರ್ಮುಲಾ ಅಂತ ಕೇಳ್ತಾರೆ. ಕೊಟ್ಟಿರುವಂತಹ ಆ ಕೋಆರ್ಡಿನೇಟ್ ಪಾಯಿಂಟ್ಸಿನ ಡಿಸ್ಟೆನ್ಸ್ ಫಾರ್ಮುಲಾ ಬಳಸಿ ಕಂಡುಹಿಡಿಯುವಂಥದ್ದು. ಈಗ 7ನೇ ಪ್ರಶ್ನೆಯಾಗಿ ದತ್ತ ರೇಖಾಖಂಡವನ್ನು ವಿಭಾಗಿಸುವುದು ಅಂತ, ಡಿವೈಡ್ ದ ಲೈನ್ ಸೆಗ್ಮೆಂಟ್ ಇನ್ ದ ಗಿವನ್ ರೇಷಿಯೋ ಅಂತ ಒಂದು ಲೈನ್ ಸೆಗ್ಮೆಂಟ್ ಅನ್ನು ಕೊಡ್ತಾರೆ. 8 ಸೆಂಟಿಮೀಟರ್ 9 ಸೆಂಟಿಮೀಟರ್ 10 ಸೆಂಟಿಮೀಟರ್ ಹೀಗೂ ಕೇಳ್ತಾರೆ. ಇದನ್ನ ಅವರು ಕೊಟ್ಟಿರುವಂತಹ ಅನುಪಾತ 2:3 ಆಗಿರ್ಬೋದು, 5:3 ಆಗಿರ್ಬೋದು, ಯಾವ್ದಾರು ಆಗಿರಲಿ ಒಂದು ಅನುಪಾತವನ್ನು ಬಳಸಿ ಈ ಒಂದು ಲೈನ್ ಸೆಗ್ಮೆಂಟ್ ಅನ್ನ ಡಿವೈಡ್ ಮಾಡಬೇಕು. ಅದರ ಒಂದು ರಚನೆ ಕನ್ಸ್ಟ್ರಕ್ಷನ್ ಏನಿದೆ ಅದನ್ನ 2 ಅಂಕಕ್ಕೆ ಕೇಳಿದ್ದಾರೆ 2 ಪತ್ರಿಕೆಗಳಲ್ಲಿ. ಹಾಗಾಗಿ ಅದನ್ನು ನಾವು ಕಲಿಬೇಕಾಗತ್ತೆ. ಇನ್ನು 2 ಅಂಕದಲ್ಲಿ ಕೊನೆಯದಾಗಿ ಟ್ರಿಗ್ನೋಮೆಟ್ರಿ ತ್ರಿಕೋನಮಿತಿ ಅಧ್ಯಾಯದಲ್ಲಿ ನೋಡಿ, ಫೈಂಡಿಂಗ್ ಆಲ್ ದ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ತ್ರಿಕೋನಮಿತಿ ಎಲ್ಲ ಅನುಪಾತಗಳನ್ನು ಕಂಡುಹಿಡಿದು ಅಥವಾ ಯಾವುದೋ ಒಂದೆರಡು ಅನುಪಾತಗಳನ್ನು ಸಹ ಕಂಡುಹಿಡಿಯಕ್ಕೆ ಕೇಳಬಹುದು. ಅಂದರೆ ಸೈನ್ ಥೀಟದ್ದು ಕಾಸ್ ಥೀಟದ್ದು ಯಾವುದೋ ಒಂದು ಅನುಪಾತ ಆಪೋಸಿಟ್ ಬೈ ಹೈಪಾಟಿನ್ಯೂಸ್, ಸೈನ್ ಥೀಟಾ ತಗೊಂಡ್ರೆ ಆಪೋಸಿಟ್ ಹೈಪಾಟಿನ್ಯೂಸ್ ತರದಲ್ಲಿ ಒಂದು ಅನುಪಾತದ ಬೆಲೆಯನ್ನು ಕೊಡ್ತಾರೆ. ಅದರ ಒಂದು ಸಹಾಯದಿಂದ ನಾವು ಆ ಒಂದು ತ್ರಿಭುಜವನ್ನು ಬಳಸಿ ತ್ರಿಕೋನಮಿತಿಯ ಉಳಿದೆಲ್ಲ ಅನುಪಾತಗಳನ್ನ ಕಂಡುಹಿಡಿಬೇಕಾಗಿರುವಂತಹ ಲೆಕ್ಕವನ್ನ 2 ಅಂಕಕ್ಕೆ ಕೇಳುವ ಸಂದರ್ಭ ಇದೆ. ಈ ರೀತಿಯಾಗಿ 2 ಪತ್ರಿಕೆಗಳನ್ನ ನಾವು ವಿಮರ್ಶಿಸಿ ಅನಾಲಿಸಿಸ್ ಮಾಡಿ ಇಷ್ಟು ಅಧ್ಯಾಯಗಳನ್ನ 2 ಅಂಕಕ್ಕೆ ಕೇಳಬಹುದು ಅಂತ ನಾವು ಪಟ್ಟಿ ಮಾಡ್ಕೋಬೇಕಾಗಿದೆ. ಇದರಲ್ಲಿ ಇಂಟರ್ನಲ್ ಚಾಯ್ಸ್ ಆಂತರಿಕ ಆಯ್ಕೆಯ ಪ್ರಶ್ನೆಗಳು ಯಾವ ಅಧ್ಯಾಯದಿಂದ ಕೇಳಿದ್ದಾರೆ ಅಂತ ನಾವು ನೋಡೋದಾದ್ರೆ 2 ಪ್ರಶ್ನೆಗಳಿಗೆ ಆಂತರಿಕ ಆಯ್ಕೆಗಳನ್ನು ಇಟ್ಟಿರ್ತಾರೆ, ಇಂಟರ್ನಲ್ ಚಾಯ್ಸ್ ಇಟ್ಟಿರ್ತಾರೆ. ಬೋರ್ಡ್ನವರ ಮಾದರಿ ಪತ್ರಿಕೆಯಲ್ಲಿ ಈ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಇನ್ 2 ವೇರಿಯಬಲ್ಸ್ 2 ಚರಾಕ್ಷರಗಳ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಅಧ್ಯಾಯ ಮತ್ತೆ ಸಮಾಂತರ ಶ್ರೇಣಿಗಳು ಅಧ್ಯಾಯ ಇವುಗಳಲ್ಲಿ ಆಂತರಿಕ ಆಯ್ಕೆಗಳನ್ನ ಕೇಳಿದ್ದಾರೆ. ನೆಕ್ಸ್ಟ್ ಪ್ರಿಪರೇಟರಿ ಪೇಪರ್ ಅಲ್ಲಿ ನೋಡಿದಾಗ ಒಂದು ಎ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಇನ್ 2 ವೇರಿಯಬಲ್ಸ್ ನಲ್ಲೂ ಸಹ ಪ್ರಶ್ನೆ ಇದೆ. ಇನ್ನೊಂದು ವರ್ಗ ಸಮೀಕರಣಗಳು ಕ್ವಾಡ್ರಾಟಿಕ್ ಇಕ್ವೇಷನ್ಸ್ ಅಧ್ಯಾಯದಿಂದ ಒಟ್ಟಿನಲ್ಲಿ 2 ಪತ್ರಿಕೆಗಳಲ್ಲೂ ಸಹ 2 ಅಂಕಕ್ಕೆ 2 ಆಂತರಿಕ ಪ್ರಶ್ನೆಗಳು ಇದ್ದರೂ ಕೂಡ ಒಂದು ಅಧ್ಯಾಯ ವ್ಯತ್ಯಾಸ ಆಗಿರೋದನ್ನ ನಾವು ಗಮನಿಸ್ತಾ ಇದ್ದೇವೆ. ಹೀಗೆ 2 ಅಂಕದ ಪ್ರಶ್ನೆಗಳು ಮತ್ತೆ 3 ಅಂಕದ ಪ್ರಶ್ನೆಗಳೇನಿದೆ ಇದು ನಮಗೆ ಪಾಸ್ ಆಗ್ಲಿಕ್ಕೂ ತುಂಬಾ ಹೆಲ್ಪ್ ಮಾಡುತ್ತೆ, ಸ್ಕೋರ್ ಮಾಡ್ಲಿಕ್ಕೆ ಖಂಡಿತ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಈ ಅಧ್ಯಾಯಗಳಲ್ಲಿ ಬರುವಂತಹ 2 ಅಂಕದ ಪ್ರಶ್ನೆಗಳನ್ನ ಸುಲಭವಾಗಿರುವಂತಹ ಈ 2 ಅಂಕದ ಪ್ರಶ್ನೆಗಳನ್ನ ನಾವು ಕಲೀಲೇಬೇಕಾಗಿದೆ. ಈ ಪ್ರಕಾರ ನಾವು 5 ಅಂಕದ್ದು 4 ಅಂಕದ್ದು 3 ಅಂಕ ಮತ್ತೆ 2 ಅಂಕದ ಪ್ರಶ್ನೆಗಳು ಯಾವ ಅಧ್ಯಾಯಗಳಿಂದ ಬರುತ್ತೆ ಅಂತ ನೋಡಿದ್ವಿ. ಮುಂದುವರೆದು 1 ಅಂಕದ ಪ್ರಶ್ನೆಗಳು ಮತ್ತೆ ಬಹು ಆಯ್ಕೆ ಪ್ರಶ್ನೆಗಳು ಯಾವ ಅಧ್ಯಾಯದಿಂದ ಬರುತ್ತೆ ಅನ್ನೋದನ್ನ ನೋಡೋಣ. ವಿದ್ಯಾರ್ಥಿಗಳೇ, ಕೊನೆಯದಾಗಿ ನಾವು MCQ ಮತ್ತೆ 1 ಅಂಕದ ಪ್ರಶ್ನೆಗಳನ್ನ ಯಾವ ಅಧ್ಯಾಯದಿಂದ ನೋಡಬಹುದು ಅಂತ ನೋಡೋಣ. ನೋಡಿ, ಇಲ್ಲಿ ಇಂಥದ್ದೇ ಅಧ್ಯಾಯದಿಂದ ಪ್ರಶ್ನೆ ಹೀಗೆ ಬರುತ್ತೆ ಅಂತ MCQ ಮತ್ತೆ 1 ಅಂಕದ ಪ್ರಶ್ನೆಗಳಲ್ಲಿ ಊಹೆ ಮಾಡೋಕ್ಕೆ ಕಷ್ಟ. 2 ಪೇಪರ್ಗಳನ್ನು ನಾವು ಸ್ವಲ್ಪ ಅನಲೈಸ್ ಮಾಡಿದಾಗ ನಾವು ಇಷ್ಟು ಗ್ರಹಿಸ್ಬೋದು. ನೋಡಿ, ಕಲಿಕಾಂಶಗಳು ಅಥವಾ ಲರ್ನಿಂಗ್ ಕಾನ್ಸೆಪ್ಟ್ಸ್ಗಳನ್ನು ಇಂತಿಷ್ಟು ಅಧ್ಯಾಯಗಳಲ್ಲಿ ನಾವು ಕಲಿಬೇಕಾಗುತ್ತೆ ಅನ್ನೋದನ್ನ ಗಮನಿಸಬಹುದಾಗಿದೆ. ನೋಡಿ, ಸರ್ಫೇಸ್ ಏರಿಯಾ ಅಂಡ್ ವಾಲ್ಯೂಮ್ಸ್ ಮೇಲ್ಮೈ ವಿಸ್ತೀರ್ಣ ಮತ್ತೆ ಘನಫಲಗಳು ಈ ಅಧ್ಯಾಯದಿಂದ ನೇರವಾಗಿ ಒಂದು ಸೂತ್ರವನ್ನ ಕೇಳುವಂತಹ ಪ್ರಶ್ನೆಗಳನ್ನ ನಾವು ನೋಡ್ತೀವಿ. 1 ಮಾರ್ಕಿನ ಪ್ರಶ್ನೆ ಆಗಿರ್ಬೋದು ಅಥವಾ MCQ ಆಗಿರ್ಬೋದು. ಇಲ್ಲಿ ನಾವು ಈ ಅಧ್ಯಾಯದಲ್ಲಿ ಎಲ್ಲಾ ಸೂತ್ರಗಳನ್ನು ಕಲಿಯೋದು ಬಹಳ ಮುಖ್ಯ. ನೆಕ್ಸ್ಟ್ ಕೋಆರ್ಡಿನೇಟ್ ಜಾಮಿಟ್ರಿ ನಿರ್ದೇಶಾಂಕ ರೇಖಾಗಣಿತ ಈ ಅಧ್ಯಾಯದಲ್ಲೂ ಸಹ ಸೂತ್ರಗಳನ್ನು ನೇರವಾಗಿ ಕೇಳ್ತಾರೆ. ಆರಿಜಿನ್ ಇಂದ ಒಂದು ಪಾಯಿಂಟ್ಗೆ ಇರುವಂತಹ ಡಿಸ್ಟೆನ್ಸ್, ಒಂದು ಉಗಮ
ಅಥವಾ ಮೂಲ ಬಿಂದುವಿನಿಂದ ಒಂದು ಬಿಂದು ಅದಕ್ಕಿರುವಂತಹ ದೂರ ಕಂಡುಹಿಡಿಯೋದು. √x² + y² ಸೂತ್ರ ಇದೆಯಲ್ಲ ಅದಿರ್ಬೋದು, ಅಥವಾ ಮಧ್ಯ ಬಿಂದು ಮಿಡ್ ಪಾಯಿಂಟ್ ಫಾರ್ಮುಲಾ ಅಥವಾ ಸೆಕ್ಷನ್ ಫಾರ್ಮುಲಾ ಅಂದ್ರೆ ಭಾಗ ಪ್ರಮಾಣ ಸೂತ್ರ. ಈ ತರಹದ ಸೂತ್ರಗಳನ್ನು ನೇರವಾಗಿ ಕೇಳುವಂತಹದ್ದನ್ನ ನಾವು ಕಾಣ್ತಾ ಇದ್ದೇವೆ. ನೆಕ್ಸ್ಟ್ ತ್ರಿಕೋನಮಿತಿ, ಟ್ರಿಗ್ನೋಮೆಟ್ರಿ ಒಳಗೆ ತ್ರಿಕೋನಮಿತಿಯ ಅನುಪಾತಗಳು. ಸೈನ್ ಥೀಟಾದ ಅನುಪಾತವನ್ನು ಕೊಟ್ರೆ ಉಳಿದಿದೆ ಯಾವುದೋ ಒಂದು ಕಾಸ್ ಥೀಟಾ ಆಗಿರ್ಬೋದು ಅಥವಾ ಕೊಸೆಕೆಂಡ್ ಥೀಟಾ ಆಗಿರ್ಬೋದು, ಅಂದ್ರೆ ರೆಸಿಪ್ರೋಕಲ್ ರಿಲೇಷನ್, ವಿಲೋಮ ಸಂಬಂಧ, ಈ ತರಹದ ಲೆಕ್ಕಗಳನ್ನ ನಾವು ನೋಡ್ಬೋದು. ಸೈನ್ ಥೀಟಾ = 3/5 ಅಂತ ಕೊಟ್ರೆ ಕೊಸೆಕೆಂಡ್ ಥೀಟಾ ಏನಾಗುತ್ತೆ? ಈ ರೀತಿಯಾದಂತಹ ಒಂದಿಷ್ಟು ಪ್ರಶ್ನೆಗಳನ್ನ ಕೇಳುವಂತಹ ಸಂದರ್ಭ ಇರುತ್ತೆ, ಚಾನ್ಸ್ ಇದೆ. ನೆಕ್ಸ್ಟ್, ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು, ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಇನ್ 2 ವೇರಿಯೇಬಲ್ಸ್. ಈ ಅಧ್ಯಾಯದಿಂದ ಖಂಡಿತವಾಗ್ಲೂ ಸಹ MCQ ಅಥವಾ 1 ಮಾರ್ಕ್ಸ್ಗೆ ಒಂದಿಷ್ಟು ಪ್ರಶ್ನೆಗಳು ಬಂದೇ ಬರುತ್ತೆ. ಅದು ಯಾವ ತರ ಇರುತ್ತೆ ಅಂದ್ರೆ, ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಒಂದು ಕೋಷ್ಟಕ ಇದೆ ಈ ಅಧ್ಯಾಯದಲ್ಲಿ ನೋಡಿ. A1/A2 ಮತ್ತೆ B1/B2 C1/C2 ಗಳನ್ನ ಕಂಡುಹಿಡಿದು A1/A2 ≠ B1/B2 ಆದಾಗ ಆ ರೇಖೆಗಳು ಏನಾಗಿರುತ್ತದೆ? ಛೇದಿಸುತ್ತವೆ. ಮತ್ತೆ ಎಷ್ಟು ಪರಿಹಾರ ಸಿಗತ್ತೆ? ಈ ಸಂದರ್ಭದಲ್ಲಿ ಒಂದೇ ಒಂದು ಪರಿಹಾರ ಸಿಗತ್ತೆ. ಇದಕ್ಕೆ ನಾವು ಸ್ಥಿರ ಜೋಡಿ, ಕನ್ಸಿಸ್ಟೆಂಟ್ ಪೇರ್ ಅಂತ ಹೇಳ್ತೀವಿ. ಈ ತರದ ಒಂದಿಷ್ಟು ಕಲಿಕಾಂಶ ಇದೆ, ಅಂಶಗಳಿದೆ, ಅದನ್ನ ನಾವು ಕಲಿಬೇಕಾಗ್ತದೆ. ಇದೊಂದಕ್ಕೆ ಅಲ್ಲ, ಈ ತರದ್ದು 3 ನಿಬಂಧನೆಗಳಿದ್ದಾವೆ, 3 ಕಂಡೀಷನ್ಗಳಿದ್ದಾವೆ. ಅವುಗಳನ್ನ ನಾವು ಕಲ್ತ್ರೆ ಇಲ್ಲಿ MCQ ಅಥವಾ 1 ಮಾರ್ಕ್ಸ್ ನಲ್ಲಿ ಸುಲಭವಾಗಿ 1 ಅಂಕವನ್ನು ತಗೋಬಹುದು. ಮತ್ತೆ ಸಂಖ್ಯಾಶಾಸ್ತ್ರ, ಸ್ಟ್ಯಾಟಿಸ್ಟಿಕ್ಸ್ ಅಧ್ಯಾಯದಲ್ಲಿ ಸರಾಸರಿ, ಮಧ್ಯಾಂಕ, ರೂಢಿ ಬೆಲೆ, ಇವು 3ಕ್ಕೂ ಇರುವಂತಹ ಸಂಬಂಧವನ್ನು ಸೂಚಿಸುವ ಸೂತ್ರ ಅಂತ ಕೇಳ್ತಾರೆ, ಅಥವಾ ಕೇಂದ್ರೀಯ ಪ್ರವೃತ್ತಿಯ ಸಂಬಂಧವನ್ನು ಸೂಚಿಸುವ ಸೂತ್ರ ಅಂತ ಕೇಳ್ತಾರೆ. ರಿಲೇಶನ್ಶಿಪ್ ಬಿಟ್ವೀನ್ ಮೀನ್, ಮೀಡಿಯನ್ ಅಂಡ್ ಮೋಡ್, ಅದರ ಎಂಪಿರಿಕಲ್ ಫಾರ್ಮುಲಾವನ್ನು ಕೇಳಬಹುದು. ಅಥವಾ ಅದನ್ನೇ ನಾವು ಸೆಂಟ್ರಲ್ ಟೆಂಡೆನ್ಸಿ ಮೆಜರ್ಮೆಂಟ್ಗಳೇನಿದೆ ಅವುಗಳ ರಿಲೇಶನ್ಶಿಪ್ ಅನ್ನ ಹೇಳುವಂತಹ ಸೂತ್ರ ಯಾವುದು ಅಂತ ಕೇಳಬಹುದು. ನೀವು ಇದು ನೋಡಿರ್ಬೋದು, 2 ಮೀಡಿಯನ್, 2 ಮಧ್ಯಾಂಕ = 1 ಬಹುಲಕ ಅಥವಾ 1 ಮೋಡ್ ಪ್ಲಸ್ 2 ಸರಾಸರಿ 2 ಮೀನ್. ಈ ಒಂದು ಸೂತ್ರ ಏನಿದೆ, ಈ ಸೂತ್ರವನ್ನ ಅನೇಕ ಬಾರಿ ಕೇಳಿದ್ದಾರೆ, ಮತ್ತೊಮ್ಮೆ ಕೇಳಬಹುದು. ನೆಕ್ಸ್ಟ್, ಮುಂದಿನ ಪ್ರಶ್ನೆ, ನೇಚರ್ ಆಫ್ ರೂಟ್ಸ್, ಮೂಲಗಳ ಸ್ವಭಾವ. ಡೆಲ್ಟಾ = B² - 4AC ಏನಿದೆ, ಈ ಸೂತ್ರವನ್ನ ಬಳಸಿ ಮೂಲಗಳ ಸ್ವಭಾವವನ್ನು ಕಂಡುಹಿಡಿಯುವುದು. ಡೆಲ್ಟಾ = 0 ಆದಾಗ ಏನು, ಡೆಲ್ಟಾ > 0, ಡೆಲ್ಟಾ <0 ಆದಾಗ ಯಾವ್ಯಾವ ರೀತಿಯ ಮೂಲಗಳು ಬರುತ್ತೆ ಅನ್ನೋದನ್ನ ನಾವು ನೋಡ್ಬೋದು. ಇಲ್ಲಿ MCQ ಅಥವಾ 1 ಮಾರ್ಕ್ಸ್ ನಲ್ಲಿ ಕೇಳುವಂತ ಸಾಧ್ಯತೆ ಇರುತ್ತೆ. ಇನ್ನು ಉಳಿದಂತೆ ಅರ್ಥಮೆಟಿಕ್ ಪ್ರೋಗ್ರೆಷನ್, ಸಮಾಂತರ ಶ್ರೇಣಿಯಲ್ಲಿ ಕಾಮನ್ ಡಿಫರೆನ್ಸ್, ಸಾಮಾನ್ಯ ವ್ಯತ್ಯಾಸ, ಇದನ್ನ ಕಂಡುಹಿಡಿಯಬಹುದಾದಂಥ ಒಂದು ಲೆಕ್ಕಗಳು, ಅಥವಾ ನೇರವಾಗಿ ಸೂತ್ರವನ್ನ ಕೇಳಬಹುದು ಈ ಅಧ್ಯಾಯದಲ್ಲಿ. ಇನ್ನೊಂದು ಇಂಪಾರ್ಟೆಂಟ್ ಆಗಿ ಸಾಮಾನ್ಯ ರೂಪಗಳು, ನಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಯಾವ್ಯಾವ ಅಧ್ಯಾಯಗಳಿದೆ, ಹೇಗೆ ಸಾಮಾನ್ಯ ರೂಪಗಳು ಸಿಗತ್ತೆ ನೋಡಿ. ಸಮಾಂತರ ಶ್ರೇಣಿಗಳು, ಅರ್ಥಮೆಟಿಕ್ ಪ್ರೋಗ್ರೆಷನ್ ನಲ್ಲಿ ಸಾಮಾನ್ಯ ರೂಪ A+D, A+2D, A+3D ಎಟ್ಸೆಟ್ರಾ. ಈ ರೀತಿಯಾಗಿ ಸಾಮಾನ್ಯ ರೂಪ ಹೋಗುತ್ತೆ. ಜನರಲ್ ಫಾರ್ಮ್, ಅದನ್ನ ನಾವು ಕಲಿಬೇಕಾಗತ್ತೆ. ಈ ತರದನ್ನ ಕೇಳಬಹುದು. ಮತ್ತೆ ವರ್ಗ ಸಮೀಕರಣಗಳು, ಕ್ವಾಡ್ರಾಟಿಕ್ ಇಕ್ವೇಷನ್ಸ್ ಅಲ್ಲಿ ಬಂದಾಗ ಸಾಮಾನ್ಯ ರೂಪ ಏನು, ಜನರಲ್ ಫಾರ್ಮ್ ax² + bx + c = 0 ಇದಾಗಿರ್ಬೋದು. ಮತ್ತೆ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್, ರೇಖಾತ್ಮಕ ಸಮೀಕರಣಗಳ ಜೋಡಿಗಳಲ್ಲಿ ಏನಾಗುತ್ತೆ, a1x + b1y + c1 = 0, a2x + b2y + c2 = 0. ಹೀಗೆ ಸಾಮಾನ್ಯ ರೂಪಗಳು, ಜನರಲ್ ಫಾರ್ಮ್ಗಳು ಯಾವ್ಯಾವ ಅಧ್ಯಾಯದಿಂದ ಬರುತ್ತೆ ಅದನ್ನು ನೇರವಾಗಿ ಆ ಫಾರ್ಮ್ನ ಬರೀರಿ ಅಂತ ಕೇಳ್ಬೋದು. MCQಗಳಲ್ಲೂ ಸಹ ಕೇಳ್ಬೋದು. ಹೀಗೆ ವಿದ್ಯಾರ್ಥಿಗಳೇ, ನಾವು ಈಗ SSLC ಪರೀಕ್ಷೆಗೆ ತಯಾರಾಗುವಂತಹ ಸಂದರ್ಭದಲ್ಲಿ ಪ್ರಶ್ನೆ ಪತ್ರಿಕೆಯನ್ನ ಸಮಗ್ರವಾಗಿ ಒಂದು ವಿಶ್ಲೇಷಣೆ, ಅನಾಲಿಸಿಸ್ ಮಾಡುವ ಮುಖಾಂತರ ನಮ್ಮ ಕಲಿಕೆಯನ್ನ ನಾವಿನ್ನೂ ಸುಂದರಗೊಳಿಸ್ತಾ ಇದ್ದೇವೆ. ನಮ್ಮ ತಯಾರಿಗೆ ಒಂದು ಅಂತಿಮ ರೂಪವನ್ನು ಕೊಡ್ತಾ ಇದ್ದೇವೆ. ಹಾಗಾಗಿ ಈ ದಿಸೆಯಲ್ಲಿ ತಯಾರು ಮಾಡಿದಂತಹ ಈ ವಿಡಿಯೋ ಪಾಠ ನಿಮಗೆಲ್ಲರಿಗೂ ಉಪಯೋಗ ಆಗತ್ತೆ ಅಂತ ಭಾವಿಸ್ತಾ ಇದ್ದೇನೆ. ಆ ಮೂಲಕ ನೀವು ಹೆಚ್ಚು ಅಂಕವನ್ನು ಪಡೆದು ಉತ್ತಮ ಸಾಧನೆಯನ್ನ ಮಾಡಲಿ ಅಂತ ನಾನು ಆಶಿಸ್ತಾ ಇದ್ದೇನೆ. ಧನ್ಯವಾದಗಳು.